पार्वती तनय मूर्ति शरणु मूषिक वाहना शरणु मूषिक वाहना शरणु सिद्धि विनायक शरणु विद्या प्रदायक कुक्षिमहलंबोधरने इक्षुचापनगिलिदने कुक्षिमहलंबोधरने इक्षुचापनगिलिदने पक्षिवाहन सिरि पुरंदर विठलना निजदासने पक्षिवाहन सिरि पुरंदर विठलना निजदासने शरणु सिद्धि विनायक शरणु विद्या प्रदायक शरणु सिद्धि विनायक शरणु विद्या प्रदायक ಸಂದೀಪ್ ಪುತ್ರನವರು ಈಗ ಶ್ರೀ ಸದಾನಂದ ಬಗ್ಗೇರವರಿಗೆ ಗೌರವದ ಸ್ವಾಗತವನ್ನ ನಮ್ಮ ಪರಂಪರೆಯ ಪ್ರತೀಕವಾಗಿ ಶಾಲನ್ನ ಹೊದಿಸುವುದರ ಮೂಲಕ ಸಾಂಪ್ರದಾಯಿಕವಾದ ಸ್ವಾಗತ ಜೊತೆಗೆ ಸ್ಮರಣಿಕೆಯನ್ನು ನೀಡುತ್ತಾರೆ. ಹಾಗೆಯೇ ಕಾರ್ಯಕ್ರಮದ ಪ್ರೇರಣಾ ಶಕ್ತಿ ಸಂಸ್ಥೆಯ ಮಹಾಪೋಷಕರು ಮಧುವೀರ ಸಮಾಜದ ಅಗ್ರಗಣ್ಯ ನಾಯಕ ಧಾರ್ಮಿಕ ಶೈಕ್ಷಣಿಕ ವೈದ್ಯಕೀಯ ಸಾಮಾಜಿಕ ಕ್ಷೇತ್ರದ ಸೇವೆಯಲ್ಲಿ ಸಂಚಲನ ಮೂಡಿಸಿದ ಮಹಾದಾನಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರದ ರೂವಾರಿ ನಮ್ಮೆಲ್ಲರ ಹೆಮ್ಮೆಯ ಅಭಿಮಾನದ ಗೌರವದ ಮಾರ್ಗದರ್ಶಕರಾಗಿರುವ ನಾಡೋಜ ಡಾಕ್ಟರ್ ಜಯಶಂಕರ್ ಅವರನ್ನ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಇದ್ದೇವೆ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಶುಭ ಹಾರೈಸಲಿರುವ ಹಲವಾರು ಧಾರ್ಮಿಕ ಕ್ಷೇತ್ರಗಳ ಆಡಳಿತ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದು ಕೋಟ ಗೀತಾನಂದ್ ಫೌಂಡೇಶನ್ ಮೂಲಕ ಸಮಾಜ ಸೇವೆಯನ್ನು ಮಾಡುತ್ತಿರುವ ನಮ್ಮೆಲ್ಲರ ಹಿರಿಯರು ಕೊಡುಗೆ ದಾನಿಗಳು ಜನತಾ ಫಿಶ್ ಮಿಲ್ ಆ್ಯಂಡ್ ಆಯಿಲ್ ಪ್ರಾಡಕ್ಟ್ನ ಆಡಳಿತ ನಿರ್ದೇಶಕರು ಮಸ್ಜಿದ್ದಿನಿಯಾಗಿರುವ ಶ್ರೀಯುತ ಆನಂದ ಸಿ ಕುಂದರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ನಮ್ಮ ಸಂಸ್ಥೆಗೆ 40ರ ಸಂಭ್ರಮ. ಈ ಸಂಭ್ರಮಾಚರಣೆಯನ್ನು ಅರ್ಥಪೂರ್ಣವಾಗಿ ಅವಿಸ್ಮರಣೀಯವಾಗಿ ಆಚರಿಸಬೇಕೀಗ ಮಹಾದಾಸಿಯಿಂದ ಕಾರ್ಯಯೋಜನೆಗಳನ್ನೆಲ್ಲ ರೂಪಿಸಿ ನಮ್ಮೆಲ್ಲರ ಹಿರಿಯರು ಮಹಾಪೋಷಕರು ಮೊಗವೀರ ಸಮಾಜ ಕಂಡ ಅಗ್ರಗಣ್ಯ ನಾಯಕರು ಹಾಗೂ ಧಾರ್ಮಿಕ ವೈದ್ಯಕೀಯ ಶೈಕ್ಷಣಿಕ ಕ್ಷೇತ್ರದ ಸೇವೆಯಲ್ಲಿ ಸಂಚಲನ ಮೂಡಿಸಿದ ಮಹಾದಾನಿ ನಮ್ಮೆಲ್ಲರ ಹೆಮ್ಮೆಯ ಗೌರವದ ಮಾರ್ಗದರ್ಶಕರಾಗಿರುವ ಡಾಕ್ಟರ್ ನಾಡೋಜ ಜಯಶಂಕರ್ ಸರ್ ಅವರನ್ನು ಭೇಟಿಯಾಗಿ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಈ ನಮ್ಮ ಯೋಜನೆಗಳಿಗೆ ಇನ್ನಷ್ಟು ಯೋಜನೆಗಳನ್ನು ರೂಪಿಸಿ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್
ಮೊಗವೀರ ಯುವ ಸಂಘಟನೆ ಉಡುಪಿ, ಗೀತಾನಂದ ಫೌಂಡೇಶನ್ ಕೋಟದ ಸಹಭಾಗಿತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಉಡುಪಿ ಜಿಲ್ಲೆಯಾದ್ಯಂತ ಮಾರುತಿ ಮಾಣಿಕ್ಯ ಮಹೋತ್ಸವದ ಅಭಿಯಾನವನ್ನು ಕೈಗೊಳ್ಳುವ ಪ್ರಸ್ತಾಪವನ್ನು ತಿಳಿಸಿದಾಗ ನಾವು ಆಶ್ಚರ್ಯ ಹಾಗೂ ಅತೀವ ಸಂತೋಷಗೊಂಡೆವು. ಯಾಕೆಂದರೆ ನಮ್ಮಂತಹ ಚಿಕ್ಕ ಸಂಸ್ಥೆಯೊಂದಿಗೆ ರಾಜ್ಯಾದ್ಯಂತ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಈ ಎಲ್ಲಾ ಘಟಾನುಘಟಿ ಸಂಸ್ಥೆಗಳು ನಮ್ಮ ಸಂಸ್ಥೆಯ ಯೋಜನೆಗೆ ಅಭಿಯಾನಕ್ಕೆ ಕೈ ಜೋಡಿಸುವಾಗ ನಾವು ಆಶ್ಚರ್ಯಚಕಿತರಾದೆವು. ಕೇವಲ 1.5 ಕೋಟಿಯ ಅಂದಾಜು ವೆಚ್ಚವನ್ನು ತಯಾರಿಸಿ ರೂಪಿಸಿದ ನಮ್ಮ ಯೋಜನೆಯು ಸುಮಾರು 3 ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವಾಗ ಸ್ವಲ್ಪ ಗಾಬರಿಗೊಂಡೆವು. ಆದರೆ ನಮ್ಮೆಲ್ಲರ ಗುರು ಹಿರಿಯರ ನಾಯಕರುಗಳ ಆತ್ಮೀಯರ ಆಶೀರ್ವಾದದಿಂದ ಈ ವರ್ಷದ ಬೃಹತ್ ಯೋಜನೆಯನ್ನು ಯಶಸ್ವಿಯಾಗಿ ನಿರ್ವಹಿಸುವ ಆತ್ಮವಿಶ್ವಾಸವನ್ನು ನಾವು ಹೊಂದಿರುವೆವು. ಮಾರುತಿ ಮಾಣಿಕ್ಯ ಮಹೋತ್ಸವದ 40 ಯೋಜನೆಗಳಲ್ಲಿ ಕೆಲವು ಪ್ರಮುಖ ಯೋಜನೆಗಳನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಪ್ರಸ್ತಾಪಿಸಲು ಇಚ್ಛಿಸುತ್ತೇನೆ. ಈ ವರ್ಷ ಯೋಜನೆಗಳಲ್ಲಿ 2025 ಜನವರಿಯಿಂದ 2025 ಡಿಸೆಂಬರ್ ವರೆಗೆ ಈಗಾಗಲೇ ಜನವರಿ ತಿಂಗಳಲ್ಲಿ ಮಂಗಳೂರಿನ ಲೇಡಿಲ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಉತ್ತರ ಹಾಗೂ ದಕ್ಷಿಣ ವಲಯದ ಸುಮಾರು 330 ವಿಕಲಚೇತನ ವಿಶೇಷ ಮಕ್ಕಳಿಗಾಗಿ ಅವರ ಆರೈಕೆಗಾಗಿ ಆ ಸಂಸ್ಥೆಗೆ ವೀಲ್ ಚೇರ್, ಥೆರಪಿ ಬೆಡ್, ಪ್ಯಾಂಪರ್ಸ್ ಗಳನ್ನು ನೀಡಿರುವುದಲ್ಲದೆ ಮಕ್ಕಳ ಮೌಲ್ಯವರ್ಧಿತ ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಿರುವೆವು. ಉಳ್ಳಾಲ ಪರಿಸರದಲ್ಲಿ ಶವ ಶುದ್ಧೀಕರಣದ ಮೇಲೆ ಆಗುವ ಸಮಸ್ಯೆಗಳೆಲ್ಲ ಪರಿಗಣಿಸಿ ಅದಕ್ಕೆ ಸುರಕ್ಷಿತವಾದ ಸುರಕ್ಷಾ ಪರದೆ ಮತ್ತು ಶವಸ್ನಾನದ ಪೆಟ್ಟಿಗೆಯನ್ನು ಈಗಾಗಲೇ ಉಳ್ಳಾಲ ಮೊಗವೀರ ಸಂಘಕ್ಕೆ ಹಸ್ತಾಂತರ ಮಾಡಿದ್ದೇವೆ. 76ನೇ ಗಣರಾಜ್ಯೋತ್ಸವ ದಿನಾಚರಣೆ ದಿನ ಆಯ್ದ ಬಡ ಅಶಕ್ತ ರೋಗಿಗಳ ಕುಟುಂಬಕ್ಕೆ ಆರ್ಥಿಕ ವೈದ್ಯಕೀಯ ನೆರವು ನೀಡಿರುವುದಲ್ಲದೆ ನಮ್ಮ ಸಂಸ್ಥೆಯ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಬಡ ಕುಟುಂಬಕ್ಕೆ ಹಾಸಿರು ರೂಪದಲ್ಲಿ 4 ಮನೆ ನಿರ್ಮಾಣದ ಕೊಡುಗೆಯಲ್ಲಿ ಒಂದಾದ ಮಂಗಳದೇವಿಯ ಮಂಕಿ ಸ್ಟ್ಯಾಂಡ್ ಹತ್ತಿರದಲ್ಲಿರುವ ಶಾಂತಮ್ಮ ಹಾಲ್ವ ಕಂಪೌಂಡ್ ನಲ್ಲಿ ಪಾಳು ಬಿದ್ದಿರುವ ಮನೆಗೆ ಈಗಾಗಲೇ ಶಿಲಾನ್ಯಾಸ ನೆರವೇರಿಸುವ ಮುಖಾಂತರ ಚಾಲನೆಯನ್ನು ನೀಡಿರುತ್ತೇವೆ. ರಾಜ್ಯ ಪ್ರಶಸ್ತಿಯೊಂದಿಗೆ 5 ಲಕ್ಷ ರೂಪಾಯಿಯನ್ನು ಈಗಾಗಲೇ ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರಕ್ಕೆ 4 ಶವ ಶುದ್ಧೀಕರಣದ ಪೆಟ್ಟಿಗೆಯನ್ನು ತಯಾರಿಸಿ ಸಾಂಕೇತಿಕವಾಗಿ ನೀಡಿರುವೆವು. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಶಾಸಕರು ವಿಧಾನಸಭಾಧ್ಯಕ್ಷರಾಗಿರುವ ಶ್ರೀ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಇದರ ಉದ್ಘಾಟನೆಯು ಜರುಗಲಿರುವುದು. ನಮ್ಮ ಸಂಸ್ಥೆಯು ಪ್ರಸಾದ್ ನೇತ್ರಾಲಯದ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ, ಶಸ್ತ್ರಚಿಕಿತ್ಸಾ ಹಾಗೂ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ಉಳ್ಳಾಲದ ಮೊಗವೀರ ಶಾಲೆಯಲ್ಲಿ ಈಗಾಗಲೇ ಜರುಗಿಸಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪ್ಪಳದಿಂದ ಸಸಿಯತ್ನವರೆಗೆ ಎಲ್ಲ ತಾಯಿನರಲ್ಲಿ ಕೂತಿದ್ದಾರೆ. ಅವರ ಜೀವನವೇ ದೊಡ್ಡ ಹೋರಾಟ. ಅವರೆಲ್ಲ ತಂದೆಯನ್ನು ಕಳ್ಕೊಂಡಂತಹ, ಅವರ ಗಂಡಂದಿರನ್ನು ಕಳ್ಕೊಂಡಂತಹ ಸುಮಾರು ಉಪ್ಪಳದಿಂದ ಸಸಿ ಎತ್ತಿನವರೆಗೆ 150ಕ್ಕಿಂತಲೂ ಮಿಕ್ಕ ಬಡ ಕುಟುಂಬದ ಮಕ್ಕಳ ತಾಯಂದಿರಿಗೆ ಮಕ್ಕಳ ಶಿಕ್ಷಣ ನೆರವು. ಹರಿಕಾರರು, ರಾಜಕೀಯದ ರಣರಂಗದ ಅಜಾತ ಶತ್ರು, ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಆಗಮಿಸಿದ್ದಾರೆ. ಅವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅವರಿಗೆ ಈಗ ಶ್ರೀ ಮಹೇಶ್ ಅವರು ವೇದಿಕೆಗೆ ಬಂದು ಗೌರವದ ಸ್ವಾಗತವನ್ನ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ಸಲ್ಲಿಸಬೇಕು ಅಂತ. ಈ ದನ ಮತ್ತೆ ಕರು ಅದನ್ನ ಅವ್ರ ಮುಂದಿನ ದಿನಗಳಲ್ಲಿ ಜೀವನೋಪಾಯಕ್ಕಾಗಿ ಬೆಳೆಸ್ತಾರೆ. ಗೋ ಸಂತತಿಯನ್ನ ಉಳಿಸಿ ಬೆಳೆಸುವಂತ ಒಂದು ಸಂಕಲ್ಪವನ್ನ ಮಾಡಿದ್ದಾರೆ ಅನ್ನೋಂಥ ಒಂದು ಮುಚ್ಚಳಿಕೆ ಪತ್ರವನ್ನ ಕೂಡ ಈಗ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಈ ಕುಟುಂಬಕ್ಕೆ ಹಸ್ತಾಂತರಿಸಬೇಕು ಈಗ ಇದ್ದಾರೆ. ಖಾದರ್ ಸರ್ ಈಗಾಗಲೇ ಗೋದಾನವನ್ನ ಸಭಾಂಗಣದ ಹೊರಭಾಗದಲ್ಲಿ ಅವರಿಗೆ ನೀಡಿಯಾಗಿದೆ. ದನ ಮತ್ತು ಕರು ಅದರ ಒಂದು ಮುಚ್ಚಳಿಕೆ ಪತ್ರವನ್ನ ಈ ಸಂದರ್ಭದಲ್ಲಿ ಅವರಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ಆ ಮೂಲಕ ಅವರ ಜೀವನದ ಸಂಕಷ್ಟದ ದಿನಗಳು ಕಡಿಮೆ ಆಗಲಿ, ಅವರ ಮನೆಯಲ್ಲಿ ನಗುವಿನ ಬೆಳಕು ಸದಾ ಅರಳಲಿ, ಬದುಕು ಬೆಳಗಲಿ ಎನ್ನುವ ಹಾರೈಕೆಯ ಸಭಾಪತಿಗಳು, ಸೋಲಿಲ್ಲದ ಸರದಾರ, ನಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಯುಟಿ ಖಾದರ್ ಅವರು ಈಗ ಲಾಂಛನದ ಅನಾವರಣವನ್ನ ಮಾಡ್ಲಿಕ್ಕಿದ್ದಾರೆ. ದಯಮಾಡಿ ರಿಮೋಟ್ ಕೀಯನ್ನ ಪ್ರೆಸ್ ಮಾಡುವುದರ ಮೂಲಕ ಲಾಂಛನದ ಅನಾವರಣ. ಬಹಳ ಸುಂದರವಾಗಿದೆ. ಸೇವೆಯಲ್ಲಿ ಧನ್ಯತೆ ಅನ್ನುವಂಥದ್ದು
ಸೇವಾ ಕಾರ್ಯಗಳ ಮೂಲಕ ನಮ್ಮ ಬದುಕು ಸಾರ್ಥಕ ಧನ್ಯತೆ ಅನ್ನುವಂತ ಸಂಕಲ್ಪ, ಆ ಮನೋಭಾವನೆ, ಆತ್ಮತೃಪ್ತಿಯನ್ನ ಪಡ್ಕೊಳ್ಳುವಂತ ಯೋಚನೆಯಲ್ಲಿ ಈ ಮಾರುತಿ ಮಾಣಿಕ್ಯ ಮಹೋತ್ಸವದ ಲಾಂಛನದ ಅನಾವರಣ ಆಗಿದೆ. ಧನ್ಯವಾದಗಳು. ಹಾಗೆ ಅಭಿನಂದನೆಗಳನ್ನ ಮಾರುತಿ ಜನಸೇವಾ ಸಂಘಕ್ಕೆ ಸಲ್ಲಿಸ್ತಾ ಇದ್ದೇವೆ. ಇದು ಅವರ ಮನೆಗೆ ಈ ಹಣ ಹಾಗೆ ಈ ದಿನಸಿ ಕಿಟ್ಟನ್ನ ತಲುಪಿಸುವಂತ ಒಂದು ಕೆಲಸವನ್ನ ಮಾಡುವುದರ ಮೂಲಕ ತಮ್ಮ ಹೃದಯ ಶ್ರೀಮಂತಿಕೆಯನ್ನ ನಮ್ಮ ಮಾರುತಿ ಜನಸೇವಾ ಸಂಘ ತೋರಿಸ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಎಲ್ಲ ಸದಸ್ಯರಿಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಉಪ್ಪಳದಿಂದ ಸಸಿ ಹಿತ್ತುವರೆಗೆ ಆಯ್ದ ಕುಟುಂಬಗಳಿಗೆ ಹಾಗೆ ಮಂಚನಾಡಿಯ ಝರೀನಾ ಮಂಚನಾಡಿ ವೇದಿಕೆಗೆ ಆಗಮಿಸಬೇಕು. ಝರೀನಾ ಮಂಚನಾಡಿ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಝರೀನಾ ಮಂಚನಾಡಿ ಅವರ ಕುಟುಂಬಕ್ಕೆ ಅವರ ಮನೆಯಲ್ಲಿ ಸುಖ ಸಂತೋಷ ನೆಲೆಯಾಗಲಿ ಅನ್ನೋ ಹಾರೈಕೆಯೊಂದಿಗೆ ಇನ್ನು ಮುಂದೆ ಝೀನಾ ಡಿಸೋಜ ಸೋಮೇಶ್ವರ ಇವರಿಗೆ ಸನ್ಮಾನ್ಯ ಶ್ರೀ ಆನಂದ್ ಸಿ ಕುಂದರ್ ಅವರು ಹಸ್ತಾಂತರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಿನ್ನತ್ ಕೋಟೆಪುರ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅವರಿಗೆ ಸನ್ಮಾನ್ಯ ಜಯಸಿ ಕೋಟ್ಯಾ ಅಧ್ಯಕ್ಷರು, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಅವರು ಈಗ ಆರ್ಥಿಕ ನೆರವಿನ ಜೊತೆಗೆ 1 ತಿಂಗಳಿಗೆ ಮನೆಯ ಅಡುಗೆಗೆ ಬೇಕಾಗುವಂತಹ ದಿನಸಿ ವಸ್ತುಗಳನ್ನ ನೀಡ್ತಾ ಇದ್ದಾರೆ. ಸಕೀನಾ ಮುಖಚೇರಿ ಅವರು ವೇದಿಕೆಗೆ ಆಗಮಿಸಬೇಕು. ಅವರಿಗೆ ಸನ್ಮಾನ್ಯ ಶ್ರೀ ಮೋಹನ್ ಬೆಂಗ್ರೆ ಮತ್ಸ್ಯೋದ್ಯಮಿಗಳು, ಸಮಾಜ ಸೇವಕರು, ನಿರ್ದೇಶಕರು, MIMPSS ಅವರು ಈಗ ಆರ್ಥಿಕ ನೆರವನ್ನ ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ಳಿ. ರೇಷ್ಮಾ ಕಟ್ವಾಳ್ ಮಂಗಳೂರು ಸಮೀಪದ ಅಡ್ಡೂರಿನ ಪುಟ್ಟ ಬಾಲಕಿ ಫಾತಿಮಾ ನಜಫ್ ರವರು ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ 1 ನಿಮಿಷದಲ್ಲಿ 200 ಪಂಚ್ ಹೊಡೆತದ ಮೂಲಕ ನೊಬೆಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ದಾಖಲಿಸಿರುವುದು ಸಮಸ್ತ ಕರಾವಳಿಗೆ ಹೆಮ್ಮೆ. ಮೂಡುಬಿದಿರೆಯಲ್ಲಿ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ಅಚ್ಚರಿ ಮೂಡಿಸಿದ ಬಾಲಕಿ ಫಾತಿಮಾ ನಜಫ್ ಅಡ್ಡೂರಿನ ಸಹರಾ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ. ಅಡ್ಡೂರಿನ ಸನ್ಮಾನ್ಯ ಅಬ್ದುಲ್ ರಜಾಕ್ ಬಾವಾರವರ ಸುಪುತ್ರೆ. ಮಾಣಿಕ್ಯ ಮಹೋತ್ಸವದ ಉದ್ಘಾಟನಾ ಸಂದರ್ಭದಲ್ಲಿ ಮಾರುತಿ ಸಾಧಕ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತದೆ. ಫಾತಿಮಾ ನಜಫ್ ರವರ ಕ್ರೀಡಾ ಕ್ಷೇತ್ರದ ಯಶಸ್ಸು ದಿಗ್ದಿಗಂತಗಳನ್ನ ಬೆಳಗಲಿ ಅನ್ನುವುದು ನಮ್ಮ ಹಾರೈಕೆ. ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಗಳು ಸಾಕಾರವಾಗಲಿ. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲ ಬಹುಶಃ ನಮ್ಮ ಉಲ್ಲಾಳದ ಒಂದು ಕಿರೀಟದ ಗರಿ ಮಾತ್ರ ಅಲ್ಲ, ಇಡೀ ಕರಾವಳಿ ಪ್ರದೇಶಕ್ಕೆ ಸಂಘ ಸಂಸ್ಥೆಗಳಲ್ಲಿ ಅತ್ಯಂತ ಗೌರವದಿಂದ ಸಂಬಂಧ ಆಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇವತ್ತು ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲ ನನಗೆ ಬಹಳಷ್ಟು, ನಾನು ಶಾಸಕನಾಗುವ ಮೊದಲೇ ನಾನು ಬಹುಶಃ ಸಕ್ರಿಯವಾಗಿ ಅವರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಮಾತ್ರ ಅಲ್ಲ, ನಾನು ಈಗ ಸ್ವಲ್ಪ ನಾನು ಬಿಸಿ ತಕ್ಕನಾಗಲಿಲ್ಲ, ಹಿಂದೆಲ್ಲ ನಾನು ಕೂಡ ಅವರು ಮೆಂಬರ್ ರೀತಿಯಲ್ಲಿ ಅವರೆಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಾನು ಇದ್ದೆ ಅಂತ ಹೇಳಲಿಕ್ಕೆ ನಾನು ಬಹುಶಃ ನನಗೆ ಬಹಳಷ್ಟು ನಾನು ML ಆಗುವ ಮುಂಚೆ ಮೊಗೇರ ಶಾಲೆಯಲ್ಲಿ ನಾವು ಬಹುಶಃ ನಮ್ಮ ಪ್ರವೀಣ್ ಕೋಟೆ ನಿಂತವರಿಗೆಲ್ಲ ಈಜುಗಾರ ತಂಡ ಗುರುತಿಸಿಕೊಂಡು ನಾವು ಕಟ್ಟಡ ಕಟ್ಟಲಿಕ್ಕೆ ಪ್ರಥಮವಾಗಿ ನೀವೆಲ್ಲಿ ಅದಕ್ಕೆ ಎಲ್ಲರ ಶೈಲಜ್ ಆಚಾರ್ಯಲ್ಲಿದ್ದರು ಅವತ್ತು ಕಾಲದಲ್ಲಿ. ಆದ ಅವತ್ತಿನಿಂದಲೂ ಇವತ್ತಿನ ತನಕ ಪ್ರತಿಯೊಂದು ಹಂತದ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಇವತ್ತು ತೊಡಗಿಸಿಕೊಂಡು ಸಾಮಾಜಿಕವಾಗಿಯೂ ಶೈಕ್ಷಣಿಕವಾಗಿಯೂ ಧಾರ್ಮಿಕವಾಗಿಯೂ ಆರೋಗ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜನ ಮೆಚ್ಚುವ ರೀತಿಯಲ್ಲಿ ಮತ್ತು ದೇವ ಮೆಚ್ಚುವ ರೀತಿಯನ್ನು ಕೆಲಸ ಮಾಡಿದ್ದಾರೆ ಮತ್ತು 40 ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿ ಬಂದಕ್ಕೆ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಸಂಘ ಕಟ್ಟುವುದು ಸುಲಭ,
ಅದು ಸಂಘವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಸ್ವಲ್ಪ ದೊಡ್ಡ ಯುವಕರಾಗಿದ್ದಾರೆ, ಅವತ್ತು ಕರ್ತವ್ಯ ಸಂಸದವರೆಲ್ಲ ಆಗಿದ್ದೀರಿ. ಸಣ್ಣ ವಯಸ್ಸಿನಲ್ಲಿ ಇವತ್ತೆಲ್ಲ ಯುವಕರು ಪ್ರಾರಂಭ ಮಾಡಿದಂತ ಒಂದು ಮಾರುತಿ ಜನಸೇವಾ ಸಂಘ ಇವತ್ತು 40 ವರ್ಷ ಆದ್ರೂ ಕೂಡ ಒಗ್ಗಟ್ಟು, ಏಕತೆ, ಪ್ರೀತಿ, ವಿಶ್ವಾಸ ಇದ್ರೆ ಅದು ತುಳುನಾಡಿನ ಮಣ್ಣಿನ ಮತ್ತು ಉಲ್ಲಾಳದ ಮಣ್ಣಿನ ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಲಿಕ್ಕೆ ನಾನು ಬಯಸುತ್ತೇನೆ. ನಿಮ್ಮ ಏಕತೆ ಮತ್ತು ನಿಮ್ಮ ಸೋದರತೆ ಅದು ನಿಮ್ಮ ಇವತ್ತು ಶಕ್ತಿಯಾಗಿ ನಿಂತಿದೆ, ಅದು ನಮ್ಮ ಊರ ಶಕ್ತಿ ಮತ್ತು ಸಂಸ್ಕೃತಿ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಿಮ್ಮ ಈ ಸೇವಾ ಸಂಘ ಬಹುಶಃ ನಿಮ್ಮ ಸಾಮಾಜಿಕ ಚಿಂತನೆಯನ್ನು ಜೊತೆಯಲ್ಲಿ ಕರಾವಳಿ ಪ್ರದೇಶದ ಕರ್ನಾಟಕ ರಾಜ್ಯದ ವಿವಿಧ ಸಂಘ ಸಂಸ್ಥೆಗಳಿಗೆ ಪ್ರೇರಣೆ ಮತ್ತು ಪ್ರೋತ್ಸಾಹ ಆಗುವಂತ ಒಂದು ಸಂಘ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮ್ಗೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದು ಇಡೀ ನಮ್ಮ ಕರಾವಳಿ ಪ್ರದೇಶ ಸಿಕ್ಕಿದಂತ ಗೌರವ. ಅಷ್ಟು ಸುಲಭ ಇಲ್ಲ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಲಿಕ್ಕೆ ಬಹಳ ಕಷ್ಟ ಇದೆ, ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಬರುವಂತ ಅಪ್ಲಿಕೇಶನ್ 1,000 2,000 ಅಲ್ಲ, ಎಷ್ಟೋ ಸಾವಿರ ಅಪ್ಲಿಕೇಶನ್ ಬಂದು ದೊಡ್ಡ ಮಟ್ಟ ಮತ್ತು ಕಮಿಟಿ ಕೂತ್ಕೊಂಡು ಯಾವುದೊಂದು ಇನ್ಫ್ಲೂಯೆನ್ಸ್ ಆ ಕಮಿಟಿಯವರು ಆಯ್ಕೆ ಮಾಡಿ ಬಂದರೆ ಮಾತ್ರ ಅದು ಬಹುಶಃ ಅಲ್ಲಿ ಸೆಲೆಕ್ಟ್ ಆಗಲಿಕ್ಕೆ ಸಂದರ್ಭ. ಆದರೆ ಎಲ್ಲ ಹಂತವನ್ನು ಮೀರಿ ಇವತ್ತು ಬಹುಶಃ ಅವರ ಆ ಸಂಸ್ಥೆಗೆ ಉಲ್ಲಾಳದಂತ ಸಂಸ್ಥೆಗೆ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಬರಬೇಕಾದ್ರೆ ನಮ್ಮ ಯಾರ ಇನ್ಫ್ಲುಯೆನ್ಸ್ ಅಲ್ಲ, ಅವರ ಕೆಲಸವೇ ಬಹುಶಃ ಅವರಿಗೆ ಶಿಕ್ಷಣಕ್ಕೆ ಬಹಳ ಹೆಮ್ಮೆ ಬಯಸ್ತೇನೆ. ಅದನ್ನ ಅವತ್ತಿನ ಕಾಲದಲ್ಲಿ ಯಾವ ಕಾಲಘಟ್ಟದಲ್ಲಿ ಉಲ್ಲಾಳದಲ್ಲಿ ಸೌಹಾರ್ದ, ಪ್ರೀತಿ, ವಿಶ್ವಾಸ ಮತ್ತೆ ನಾವು ಪ್ರಾರಂಭ ಮಾಡಬೇಕಂತ ಆಲೋಚನೆ ಮಾಡಿದೇವ. ಇತಿಹಾಸ ಪ್ರಸಿದ್ಧ ಐತಿಹಾಸಿಕವಾದ ಬೀಚ್ ಉತ್ಸವವನ್ನು ಮಾಡಿಕೊಂಡು ಇಡೀ ನಮ್ಮ ಉಲ್ಲಾಳವನ್ನು ಎಲ್ಲಾ ಜಾತಿ ಎಲ್ಲ ಮತ್ತೆ ವರ್ಗದವರನ್ನು ಬೆರೆತುಕೊಂಡು ಹೋಗುವಂತ ದೊಡ್ಡ ಮಟ್ಟದ 2 ದಿವಸ ಕಾರ್ಯಕ್ರಮ ಕೂಡ ಬಹುಶಃ ಇವತ್ತು ಆವತ್ತಿಂದ ಪ್ರಾರಂಭ ಆಗಿದೆ. ಅವತ್ತು ಪ್ರಾರಂಭ ಆದಂತ ಜನಸಾಮಾನ್ಯ ಮಧ್ಯೆ ಬೆಸೆಯುವಂತ ಸಂವಾದದ ಕೊಂಡಿ ಇವತ್ತಿಗೂ ಕೂಡ ಉಲ್ಲಾಳದಲ್ಲಿ ಅಷ್ಟೇ ಬಲಿಷ್ಠವಾಗಿ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಸಾಮಾಜಿಕ ಜೊತೆಯಲ್ಲಿ ಸಂವಾದದ ವಿಶೇಷ ಒತ್ತು ಕೊಡೋ ಕೆಲಸ ಇವತ್ತಾಗಿದೆ. ಬಹುಶಃ ಇವತ್ತು ಮೊಗವೇರಿ ಶಾಲೆ ಆ ಒಂದು ಶಾಲೆಗೆ ನೂತನ ಕಟ್ಟಡ ಕೊಡುವಂತದ್ದು, ಉಲ್ಲಾಳದ ಆಸ್ಪತ್ರೆ ಬಹುಶಃ ಇವತ್ತು ದೊಡ್ಡ ಮತ್ತು ಕೋರಿಕೆ. ನಾನು ಶಾಸಕನಾಗಿದ್ದು, ನನ್ನ ತಂದೆ ಶಾಸಕರ ಕೋರಿಕೆ ಬಹಳ ಒಂದು ಸಣ್ಣ ಆಸ್ಪತ್ರೆ ಆಗಿದ್ದು, ಅದನ್ನ ಆಸ್ಪತ್ರೆ ಸ್ವಲ್ಪ ದೊಡ್ಡ ಆಸ್ಪತ್ರೆ ಮಾಡಬೇಕು, ಬೇಕಾದ್ರೆ ನಾವೇ ಇವತ್ತು ಹೇಗೆ ಶಾಲೆ ಕಟ್ಟಿದೆ ಅದೇ ಒಂದು ಕೊಠಡಿ ಕಟ್ಟಿ ಕೊಡ್ತೀನಿ ಆಗಾಗ ಮನವಿ ನನಗೆ ಕೊಡ್ತಾ ಇದ್ರು. ನಾನು ಶಾಸಕನಾಗಲು ಕೂಡ ಇದೇ ಮನವಿ ಇತ್ತು. ಇವರ ಮನವಿ ಮತ್ತು ಆಶಯದ ಪ್ರಕಾರ ನಾನೇ ಆರೋಗ್ಯ ಸಚಿವನಾಗಿ ಬರುವಂತ ಕೆಲಸದ ಕಾರಣ ಪ್ರಪ್ರಥಮ ಬಾರಿಗೆ ಅದನ್ನು ಒಂದು ಅದ್ಭುತವಾದ ಆಸ್ಪತ್ರೆಯಾಗಿ ಕಟ್ಟಿ ನಿಲ್ಲಲಿಕ್ಕೆ ಇವತ್ತು ಕೆಲಸ ಆಗಿದೆ. ಅಲ್ಲಿ ನಮ್ಮ ಶವಾಗಾರಕ್ಕೆ ಇವತ್ತು ಮೊನ್ನೆ ನಮಗೆ ಶವಾಗಾರನ ಪ್ರಾರಂಭಿಸಿದ ಕಾರಣ ನಮಗೆ 5 ವರ್ಷ ಫ್ರೀಸರ್ ಬಾಕ್ಸ್ ಬೇಕಂತ ಹೇಳಿದಾಗ ಮೊನ್ನೆ ಒಂದು ಫ್ರೀಸರ್ ಕೊಡುವಂತ ಕೆಲಸ ಕೂಡ ತಾವೆಲ್ಲದಲ್ಲಿ ಮಾಡಿದ್ದೀನಿ. ಸಾಮಾಜಿಕವಾದ ಚಿಂತೆಯಲ್ಲಿ ಜನಸಾಮಾನ್ಯರಿಗೆ ಏನೆಲ್ಲ ಪ್ರಯೋಜನ ಆಗ್ಬೇಕಾ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಅರ್ಥ ಮಾಡಿಕೊಂಡು ಜನರ ಬೇಡಿಕೆ ಇಲ್ಲದೆ ಜನರಿಗೆ ಮುಟ್ಟಿಸುವಂತಹ ದೊಡ್ಡ ಮಟ್ಟದ ಸಾಮಾಜಿಕವಾದ ಚಿಂತನೆ ಮುಖಾಂತರ ನನಗೆ ವಿಶೇಷತೆ ತಿಳಿದ್ರೆ ನೀವು ಯಾರತ್ರ ಕೂಡ ಕೈ ಚಾಚ ಬದಲು ಸ್ವಾಭಿಮಾನದಿಂದ ನಿಮ್ಮ ದುಡ್ಡಿನಲ್ಲೇ ನೀವು ದುಡಿದುಕೊಂಡು ನಿಮ್ಮ ಸ್ವಾಭಿಮಾನದಿಂದ ತಮ್ಮ ಕೆಲಸ ಮಾಡಿಕೊಳ್ಳುವ ಕೆಲಸ ತಾವೆಲ್ಲ ಇವತ್ತು ಮಾಡಿದ್ದೀರಿ. ಆದ ಕಾರಣ ಈ ಎಲ್ಲ ಸಂಘ ದೊಡ್ಡ ಮಟ್ಟದೊಂದು ಪ್ರೇರಣೆ ಪ್ರೋತ್ಸಾಹದ ಒಂದು ಕಾರ್ಯಕ್ರಮ ಆಗಿ ಬರುವಂತ ಅವಕಾಶ ಇವತ್ತು ಆಗ್ಲಿ. ನಾನು ಕೂಡ ಉಲ್ಲಾಳಕ್ಕೆ ಫಸ್ಟ್ ನಾನು ಕಾಲೇಜ್ ಟೈಮಲ್ಲಿ ಉಲ್ಲಾಳಕ್ಕೆ ಫಸ್ಟ್ ಯಾವ ಹೋದಂತ ಹೇಳಿದಾಗ ಇವತ್ತೊಂದು ಕ್ರಿಕೆಟ್ ಮ್ಯಾಚ್ ಇತ್ತು. ಆಗ ದಿನೇಶ್ ದೊಡ್ಡ ಪ್ಲೇಯರ್ ಕ್ರಿಕೆಟ್ ಆಗಿ ನಿಮ್ಮಲ್ಲಿ ಸಿ ಗ್ರೌಂಡ್ ಅಲ್ಲಿ ನಾನು ಲಾ ಕಾಲೇಜಿನಲ್ಲಿ 3rd ಇಯರ್. ಆವಾಗ ನಾನು ಮತ್ತು ರಾಹುಲ್ ಬಲ್ಲಲ್ ಫಸ್ಟ್ ಬಹುಶಃ ಕ್ರಿಕೆಟ್ ಮ್ಯಾಚಿಗೆ ಅಲ್ಲಿ ನಾವು ಹೋದದ್ದು ರಾತ್ರಿ 1 ಗಂಟೆಗೆ ಇದರಲ್ಲಿ ಆ ಒಂದು ಸಂದರ್ಭ. ಅದಕ್ಕೆ ಇವರು ಯಾಕಂತ ಹೇಳಿದ್ರೆ ಕ್ರೀಡಾ ಕ್ಷೇತ್ರವಾಗಿ ಕೆಲವರು ಬರೀ ಕ್ರೀಡಾ ಮಾತ್ರ ಇದು, ಇವ್ರದ್ದು ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆ ಇವತ್ತು ಮಹಿಳಾ ಸೋದರ ಸಂಘ ಕೂಡ ಕಟ್ಟಿ ಸಾಂಸ್ಕೃತಿಕವಾದ ಚಟುವಟಿಕೆ, ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ ಆರೋಗ್ಯ ರೀತಿಯಿಂದ ಕೆಲಸ ಮಾಡುವಂಥದ್ದು. ಅದೇ ರೀತಿ ಬಹುಶಃ ಇವತ್ತು ನಮ್ಮ ಶಿಕ್ಷಣಕ್ಕೆ ಬಂದಾಗ ಶೈಕ್ಷಣಿಕ ಆಲೋಚನೆ ಮಾಡಿಕೊಂಡು ಅಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥದ್ದು. ಸಂವಾದತೆ ಬಂದಾಗ ಎಲ್ಲರೂ ಕೂಡ ಕ್ರೋಢೀಕರಿಸಿಕೊಂಡು ಒಂದೇ ತಾಯಿಯ ಮಕ್ಕಳ ರೀತಿ ಕೊಂಡು ಹೋಗುವಂತ ಒಂದು ದೊಡ್ಡ ಮಟ್ಟದ ಅವರ ಒಂದು ಗುಣ ಇವತ್ತು ಕಾಣ್ತದೆ. ಅದಕ್ಕಾಗಿ ನಾನು ಯಾವ ಮಾತು ಹೇಳ್ತಾ ಇರ್ತೇನೆ, ಬಹುಶಃ ನಮ್ಮ ದೇಶದ ವಿಶ್ವದ ಒಂದು ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತದೆ ಅಂತ ಹೇಳಿದ್ರೆ ಅದು ಬಹುಶಃ ನಮ್ಮ ಭಾರತ ದೇಶದಲ್ಲಿ ಕಾಣ್ತದೆ. ಭಾರತ ದೇಶದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತದೆ ಅಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ಕಾಣ್ತದೆ. ಕರ್ನಾಟಕದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತದೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣ್ತದೆ.
ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಸಾರಿಯಲ್ಲಿ ಕಾಣ್ತದೆ ಹೇಳಿದ್ರೆ ಅದು ಮಾರುತಿ ಯುವಕ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅವರೆಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದಲ್ಲಿ ಸೇರಿಸಿಕೊಂಡು ಒಂದು ದೊಡ್ಡ ಮಟ್ಟದ ಪ್ರೀತಿ ವಿಶ್ವದ ಕಾರ್ಯಕ್ರಮ ಹಮ್ಮಿಕೊಂಡು ಕೆಲಸ ಆಗಿದ್ದೀವಿ. ಆದ ಕಾರಣ 40 ವರ್ಷಕ್ಕೆ ತಾವು ಯಶಸ್ವಿಯಾಗುವಂತ ಎಲ್ಲ ಕೆಲಸಗಳನ್ನ ಹಂತ ಹಂತವಾಗಿ ತಾವು ಮಾಡಿಕೊಂಡು ಬಂದಿದ್ದೀರಿ. ಭವಿಷ್ಯದ 20-30 ವರ್ಷಕ್ಕೆ ಏನು ಬೇಕಾ ಆ ಆಲೋಚನೆ ಕೂಡ ತಾವಿವತ್ತು ಮಾಡಿದ್ದೀರಿ. ಇನ್ನು 20 ವರ್ಷ ಆಗುವ ಇದಕ್ಕಿಂತ ಜಾಸ್ತಿ ದೊಡ್ಡ ಕಾರ್ಯಕ್ರಮ ಆಗ್ತದೆ ಅಂತೇಳಿ ನನಗೆ ಗ್ಯಾರಂಟಿ ವಿಶ್ವಾಸ ಇದೆ. ಯಾಕೆ ಇವರಿಗೆಲ್ಲ ದುಡ್ಡು ಜಾಸ್ತಿ ಇದ್ದಾಗ ಈಗ ಒಂದೊಂದು ಬೋಟ್ ಇದ್ದಾಗ 2-3 ಬೋಟ್ ಹಾಕಿಕೊಂಡು ಈಗ ದುಡ್ಡು ಕೂಡ ಇವರಿಗೆ ಜಾಸ್ತಿ ಆಗಿ ಕಾರ್ಯಕ್ರಮ ಕೂಡ ಖಂಡಿತವಾಗಿ ಜಾಸ್ತಿ ಆಗ್ತದೆ ಅಂತ ಬಯಸೋದು. ಇವಾಗ ಶ್ರೀಮಂತರಾಗಬೇಕಂದ್ರೆ ನಾನು ಕೂಡ ಹೇಳುವಂಥದ್ದು. ಯಾಕಂದ್ರೆ ಹೇಳಿದ್ರೆ ಇವರದ್ದೇ ಸೇರಿಕೊಂಡು ಅವರು ವ್ಯಾಪಾರದಲ್ಲಿ ಸ್ವಲ್ಪ ದೊಡ್ಡವನಾದ್ರೆ ನಾನು ರಾಜಕೀಯದಲ್ಲಿ ಇವರ ಜೊತೆ ನಾನು ಕೂಡ ದೊಡ್ಡವನಾಗಿಕೊಂಡು ಬಂದಿದ್ದಕ್ಕೆ ನಾನು ಬಯಸ್ತೇನೆ. ಆದ ಕಾರಣ ನೀವು 20 ವರ್ಷದಲ್ಲಿ ಅಥವಾ 10 ವರ್ಷದಲ್ಲಿ ನೀವು ದೊಡ್ಡ ಮಟ್ಟದ ಬೇರೆ ಬೇರೆ ಆಗ್ತೀರಿ. ಅದು ರೂಪುರೇಷೆ, ಒಂದು ನಾಲೆಜ್ ಮತ್ತು ಕಮಿಟ್ಮೆಂಟ್, ಒಂದು ಒಗ್ಗಟ್ಟು ಮತ್ತು ಒಂದು ಪ್ಲಾನ್ ಹಾಕಿಕೊಂಡು ಅದಕ್ಕೆ ನಾವು ಕೆಲಸ ಮಾಡಿಕೊಂಡು ತಾವು ಯಶಸ್ವಿ ಆಗ್ತದೆ ವಿಶ್ವಾಸ ನನಗೆ ಖಂಡಿತವಾಗಿ ಇರುವಂಥದ್ದು. ಅದಕ್ಕೆ ತಾವು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಮುಂದೆ ಹೋಗಲಿ. ನಾನು ಮಾರುತಿಯವರಿಗೆ ಬೇರೆ ಏನಿಲ್ಲ, ಒಂದಕ್ಕೆ ಮಾತ್ರ ನಾನು ಜೋರು ಮಾಡ್ತಾ ಇರ್ತೇನೆ. ಯಾವಾಗಲೂ ಅತಿಶಯಗಾನದಲ್ಲಿ ನಾನು ಯಾವಾಗಲೂ ಅವ್ರಿಗೆ ಒಂದಕ್ಕೆ ಮಾತ್ರ ಜೋರು ಮಾಡೋದು, ಬೇರೆ ಯಾವ್ದಕ್ಕೆ ಜೋರು ಮಾಡೋದಿಲ್ಲ. ವೈಕ್ ಜೋರು ಮಾಡ್ಕೊಂಡು ಮುಕ್ಕಳು ಪೂರ ಒಂಚೂರು ಕಾಸಾಯಿ ಕೂಡ್ಲೆ ಉಳ್ಳಾಲ ಬಡ್ದು ಕೂಡ್ಲಾಡ್ ಬಸ್ ಹಾಕ್ಲಪ್ಪ ಹಿಂಗೆ ಬಿಡ್ತೀನಿ. ನಾವಷ್ಟೇ ಕಾಸು ಸಿಗ್ತಾನೆ ಉಳ್ಳಾಲ ಕಾಸಾಯಿ ಕೂಡ್ಲಾಡ್ಬೋದು. ಒಂದು ನಾ ಬಂದು ಮೊರಲೇನು ಜೋರು ಮಾಡ್ತೆ ಐಕ್ ಬೋಡದೆ ಏತ್ ಬಂಗಾಳ ಮಲ್ಲೆಜ್ಜಿ ಯಾರು ಕೋಟೆ ಬರೆದು ಬೋಲಾರ್ಗೆ 200 ರೂಪಾಯಿ ಕೊಟ್ಟಿದ್ದ ಸಂಕನೆ ಒಂದು ಗೋರಿ ನಿಮಗೆ ಹಂಚಿಕೊಂಡು ಇದು ಮುಂದಕ್ಕೆ ನೀವು ಅಲ್ಲಿ ಹೋಗ್ಲಿಕ್ಕಿಲ್ಲ. ಅಲ್ಲಿ ಅವ್ರು ಬಂದು ಇಲ್ಲೇ ನಿಲ್ಬೇಕಂತ ಹೇಳಿ 200 ಕೋಟಿ ರೂಪಾಯಿ ಸಂಘ ಬರೇ ಕೋಟೆಗೆ ಬರೋದ್ರಿಂದ ಬೋಲಾರಕ್ಕೆ ನೇರವಾಗಿ ಅದು ಎಲ್ಲಿಯೂ ಕೂಡ ಇಲ್ಲ. ಇವತ್ತು ಬೇರೆಲ್ಲ ಸಂಕಟ ಮೇಲೆ ದಿಕ್ಕುಂಡು ಬೇರೆ ಸಂಘ ಲೋಲು ಪೂರ ಹೈವೇ ರೋಡ್ದ ಮೈನ್ ರೋಡ್ದ ಅದು 1 ಗ್ರಾಮ ಕನೆಕ್ಟ್ ಆಗ 200 ಕೋಟಿ ಬ್ರಿಡ್ಜ್ ಇಡೀ ರಾಜ್ಯಕ್ಕೆ ಒಳ್ಳೆ ಸಿಕ್ಕಿದ್ರೆ ಹೈವೇ ಒಳ್ಳೆ ಸಿಕ್ಕಿದ್ರೆ ರಾಜ್ಯ ಆಯ್ತಾ. ನನಗೆ ಐತಿಲ್ಲಿ ಕರ್ನಾಟಕ ಪೂರ ಬೇರೆ ಉಳ್ಳಾಲಕ್ಕೆ ಬರ್ಬಾರ್ದು ನನಗೆ ಗ್ಯಾರಂಟಿ ನನಗಿದ್ದು ಗೊತ್ತಾಗ್ತದೆ, ಖಂಡಿತವಾಗಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ನನಗೆ ಯಾವ ನಮ್ಮ ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ನಮ್ಮ ಉಳ್ಳಾಲದವರ ಮೀನುಗಾರಿಕೆ ನಮ್ಮಲ್ಲಿ ದೊಡ್ಡ ದೊಡ್ಡ ಬೋಟ್ ಕೆಲವ್ರದ್ದು ಮಾತ್ರ ಇದೆ. ಎಲ್ಲ ಮಂಗಳೂರಿನವರು ದೊಡ್ಡ ಬೋಟ್ ಇರೋದು. ನಮ್ಮ ಉಳ್ಳಾಲದಾಗಲ ಪೂರ ಎಲ್ಲಿ ಮೀನು ಬರ್ತನ ಬೋಟ್ ಇರ್ಬೋದು. ಮುಕ್ಕಲು ಬೋದು ಕುಡ್ಲಾಗ ಬೋದು ಮೀನು ಬತ್ತಂದ ಒಂಚ ಅಂಚಿದೆ ಮುಕ್ಕಲ ಬೋಟ್ ಬೋದ NMPD ಅಂಚಿನ ಮುಕ್ಕಲನ ಪರಿಸ್ಥಿತಿ ಬರ್ತದೆ. ಕೈಟ್ಲದಿಂದ ಮಲ್ಲ ಬೋಟ್ ತಾಗದು ಎಲ್ಲಿ ಬೋಟದ ಅಡ್ರೆಸ್ ಇತ್ತು. ಅದಕ್ಕೆ ಮುಕ್ಕಲ್ ಉಪದ್ರ 6ನೇ ಬಲ್ಲಿ ಬಂದು ಯಾನು ಕೋಟೆ ಬರಡೆ 5 ಕೋಟಿ ರೂಪಾಯಿಗೆ ಮೀನುಗಾರಿಕೆ ಜಟ್ಟಿಯ ಸ್ಯಾಂಕ್ಷನ್ ಮಾಡ್ತಿದ್ದೆ ಅನುದಾನ ಕೊಟ್ಟು ಬಿಡ್ತಾರೆ. ನಮ್ಮ ಮೀನು ಮಾರಣ ಮತ್ತು ಮೂಲೆ ಬರೋದ್ರ ಅಂತ ನನ್ನ ಮೂಲೆ ಡ್ರಜ್ಜಿಂಗ್ ಬಂದಿಂದ ಇನ್ನು ಯಾವುದೇ ನಮಗೆ ಇಲ್ಲೇ ಮೀನುಗಾರಿಕೆ ಜಟ್ಟಿ ಇಲ್ಲೇ ಮಿನಿ ಬಂದರ್ ಅದು ಈಗ ಸದ್ಯದಲ್ಲೇ ಮಿನಿ ಬಂದರಾಗಿ ಪ್ರಾರಂಭ ಆಗುವುದು. 10-15 ವರ್ಷ ಆಗುವಾಗ ದೊಡ್ಡ ಮಟ್ಟದ ಪ್ಯಾರಲ್ ಬಂದರಾಗಿ ಬಹುಶಃ ಇವತ್ತು ಮೀನುಗಾರಿಕೆ ಬಂದರಾಗಿ ಅಲ್ಲಿ ಪ್ರಾರಂಭ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಈ ದೂರದರ್ಶನದಿಂದ ಅಲ್ಲಿ ಕೂಡ ನಾನು ಬಹುಶಃ ಮೀನುಗಾರಿಕೆ ಸಂಬಂಧಪಟ್ಟಾಗೆ ಮೀನು ಜಟ್ಟಿ ಬಂದ ಜಾಗದ ತಕರಾರು ಸ್ವಲ್ಪ ಅಲ್ಲಿ ಇಲ್ಲದ ಸಮಸ್ಯೆ ಅಲ್ಲದಿದ್ದರೆ ಈಗ ಶಂಕುಸ್ಥಾಪನೆ ಮಾಡಿ ಕೆಲಸ ಕೂಡ ಇವತ್ತು ಪ್ರಾರಂಭ ಆಗ್ತಾ ಇತ್ತು. ಆದ ಕಾರಣ ಕಡಲ್ ಕೊರತೆಗೆ ಸಂಬಂಧಪಟ್ಟಾಗ ಒಂದು ಹಂತದ ಕೆಲಸ ಆಗಿದೆ. ಮೊನ್ನೆ ನಾನು ಬಂದು ನಿಮ್ಮ ಹಿಂದೆ ಕ್ಲಬ್ಬಿನಿಂದ ಸ್ವಲ್ಪ ಕಡೆ ನೋಡಿದ್ದೇನೆ. ಅದಕ್ಕೆ ಅನುದಾನ ಬಿಡುಗಡೆ ಆಗಿ ಮುಂದೆ ಎಲ್ಲಿ ಸ್ಟ್ರಕ್ಚ್ ನೋಡಿದ್ದೇನೆ. ಹಂತವಾಗಿ ಅದನ್ನು 1 ವರ್ಷ ಮುಂದಿನಲ್ಲಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಹೋಗುವಂಥದ್ದು. ನಾನು ಯಾಕೆ ಅಂತ ಹೇಳಿದ್ರೆ ನೆಕ್ಕು ಪೂರ ಪೋಡಿ ನಿಕ್ಲು ಉಳ್ಳಾಲ ಮುರಿದು ಹೋಗಿ ಅವು ಇನ್ನಿದ್ದು ಸರಿಯಾಗ ಅಂತ ಈಗ ಪನ್ಪುನ ಹೆಂಗೆ ಮಂಡೆ ಹೆಚ್ಚಿದ ನಿಕ್ಲು ಮಾತ್ರ ಹೋಗ್ನ ನಿಕ್ಲ ಪೀರಿಯಡ್ ಬೇತಾಗಡೆ ಬೀಳಾಡ ಬರ್ರೆ ಮುಗ್ಲು ಹೆಂಗೆಲ್ಲ ಹೋಗಿ ಬಂದು ಐನದ ನಮ್ಮ ಎಂಕ್ಲಿ ನಮ್ಮ ಊರು ಇಂಪ್ರೂವ್ಮೆಂಟ್ ಆಗೋದು ಬಂದ್ಪುನ ನಮ್ಮ ಆಸೆ ಐದು ಕೂಡ ಅಂದು ಓಟ್ ಮೂಲಿತನಕ ಮಾತಾಡ್ತೆ ಮರಿಯ ರೀತಿ ನಾವು ಲೆಚ್ಚಿಂದಿಲ್ಲ ಅದಕ್ಕೆ ನಾನು ಹೇಳ್ತಿರ್ತೇನೆ ಇಲ್ಲ ಓಟ್ ಓಲ್ಲ ಪೋಲೆ ಮಾರ ಓಟ್ ನಿಮ್ಮ ಮಾತ್ರ ಮೂಲೆ ಇಪ್ಪೋಡ ಐದು ಮಾತ್ರ ಮುದ್ದೆ ಪೋಚಿ ಬಂದ್ಕೊಂಡು ವಿಚಾರ. ಅದಕ್ಕಾಗಿ ಬಹುಶಃ ಇದೆಲ್ಲ ನಿಮ್ಮ ಕೆಲಸ ಕಾರ್ಯಗಳು ಅತ್ಯುತ್ತಮವಾಗಿ ಮುಂದೆ ಹೋಗೋ ವಿಚಾರ ಆಗಲಿ. ನನಗೆ ಬಹಳ ಹೆಮ್ಮೆ ಆಗ್ತಿದೆ. ಈ ರೀತಿಯ ಒಂದು ಯುವ ಸಂಘ ಎಲ್ಲ ಯುವಕರಿಗೆ ಒಂದು ಮಾದರಿಯಾಗಿದ್ದುಕೊಂಡು ಒಂದು ಪ್ರೇರಣೆಯ ಮತ್ತು ಪ್ರೋತ್ಸಾಹದ ಒಂದು ಸಂಘವಾಗಿ ತಾವು ಇವತ್ತು ಎದ್ದು ನಿಂತಿದ್ದೀರಿ. ನಿಮ್ಮನ್ನು ನೋಡಿ ಬೇರೆ ಬೇರೆ ಸಂಘದವರು ಕೂಡ ಬೇರೆ ಬೇರೆ ಯುವ ಜನ ಮತ್ತು ವಿದ್ಯಾರ್ಥಿಗಳು ನಿಮ್ಮನ್ನು ನೋಡಿ ಕಲಿತು ಅವರ ಸಂಘ ಸಂಸ್ಥೆಯನ್ನು ಕೂಡ ಒಂದು ಮಾದರಿಯಾಗಿ ತೆಕೊಂಡು ಹೋದರೆ ಅದು ಪರೋಕ್ಷವಾಗಿ ನಮ್ಮ ಸಮಾಜ ಮತ್ತು ದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಡುವ ವಿಚಾರ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ಇವರ ಕ್ರೀಡೆ ಸಣ್ಣ ಸಣ್ಣ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧ ಕೂಡ ದೊಡ್ಡ ಮಟ್ಟಿನ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಿ. ಇವತ್ತಿನ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇವತ್ತನ್ನು ನೋಡಿದೆ, ಇನ್ನೂ ಕೂಡ 2-3 ಸನ್ಮಾನ ಇದೆ. ಅದರಲ್ಲಿ ಒಂದು ಇವತ್ತು
ನಿಮ್ಮ ಹುಡುಗಿ ಶಾಸ ಅವರಿಗೆ ಇವತ್ತು ತಾವು ಸನ್ಮಾನ ಮಾಡಿದ್ದೀರಿ. ಅವರ ತಾಯಿಯನ್ನು ಮನೆ ಅಂತ ಕರ್ಕೊಂಡು ಬರಲಿಕ್ಕೆ ಅವರಿಗೆ ಸನ್ಮಾನ ಅಂತ ಹೇಳಿದೆ. ಯಾಕೆ ಆ ಸಣ್ಣ ಮಕ್ಕಳು ಇವತ್ತು ಯಶಸ್ವಿ ಆಗಬೇಕಾದ್ರೆ ಪ್ರಮುಖ ಅವರ ತಂದೆ ತಾಯಿಯಂದು ಮೊದಲು ಇವತ್ತು ಕಾರಣಕರ್ತರಾಗಿದ್ದಾರೆ. ಬಹುಶಃ ಸನ್ಮಾನ ಮಾಡಿದಿರಿ. ನನಗೆ ವಿಶ್ವಾಸ ಇದೆ ಮುಂದೆ ಅವರು ಮಿನಿಟ್ಗೆ 200 ಪಂಚ ಅಂತೆ. ಈಗ ನಿಮ್ಮ ಸನ್ಮಾನ 250 ಪಂಚ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುಂಟು. ಅದಕ್ಕೆ ದೊಡ್ಡ ಎಲ್ಲ ಪ್ರಶಸ್ತಿ ಯಾರು ಪಡೆದಿದ್ದಾರೆ ತಾವು ಮಾರುತಿ ಯುವಕ ಸಂಘ ಮತ್ತು ಮಾರುತಿ ಜನಸೇವಾ ಸಂಘ ಕೊಟ್ಟಂತ ಈ ಕೊಡುಗೆ ಒಂದು ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳು ಮುಂದಿನ ಇನ್ನಷ್ಟು ಮುಂದೆ ಹೋಗುವಂಥ ಅವಕಾಶಕ್ಕಾಗಲಿ, ಸಾಮಾಜಿಕವಾದ ಕ್ಷೇತ್ರ ಇನ್ನು ಬಹುಶಃ ಬೇರೆ ಬೇರೆ ಏನೆಲ್ಲ ಕೆಲಸಗಳು ಆಗಬೇಕಾ ನಮ್ಮ ಗಮನಕ್ಕೆ ಕೂಡ ತಾವು ನನ್ನ ಗಮನಕ್ಕೆ ಕೂಡ ತನ್ನಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೀನುಗಾರಿಕೆ ಸಂಬಂಧಪಟ್ಟಂತೆ ಬಹುಶಃ ನಮ್ಮ ಜಿ ಶಂಕರ್ ಅವರು ಅಂದ್ಕೊಂಡ್ರೆ ಹಲವಾರು ಸಲಹೆ ಸೂಚನೆ ನಮಗೆ ಇವತ್ತು ಕೊಡ್ತಾ ಬಹುಶಃ ಇದ್ದಾರೆ. ಯಾಕಂತ ಹೇಳಿದ್ರೆ ಸಮಗ್ರವಾದ ಈಗ ಹೇಳಿದಾಗೆ ಸಮಗ್ರವಾದ ಒಂದು ಮೀನುಗಾರಿಕೆ ನೀತಿ ನಮಗೆ ಇವತ್ತು ಇಡೀ ಕರಾವಳಿ ನಮ್ಮ ಕರ್ನಾಟಕಕ್ಕೆ ಮಂಗಳೂರಿಗೆ ಮಾತ್ರ ಅಲ್ಲ, ಅದು ಕೇರಳ, ಕರ್ನಾಟಕ, ಗುಜರಾತ್, ಗೋವಾ ಎಲ್ಲ ಸೇರಿ ಸಮಗ್ರವಾದ ಕರ್ನಾಟಕದ ಮೀನುಗಾರಿಕೆ ನೀತಿ ಭವಿಷ್ಯದಿನ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತು. ಆದ ಕಾರಣ ಬಹುಶಃ ನಾನು ಇವತ್ತು ನಿಮಗೆ ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ. ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ, ವಿಶ್ವಾಸ, ಸೋದರತೆಯ ಜೀವನ ಸಾಗಿಸಲಿಕ್ಕೆ ನಾವು ಮುಂದೆ ಹೋಗುವ, ನಾವೆಲ್ಲ ಜೊತೆಗೆ ಮುಂದೆ ಹೋಗುವಂಥ ಅವಕಾಶ ನಾವು ಖಂಡಿತ ಕಲ್ಪಿಸುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಈ ಸೇವೆ ಜನರ ಮಧ್ಯೆ ನಿಮ್ಮನ್ನು ಶಾಶ್ವತವಾಗಿ ನೆನೆ ನಿಲ್ಲಿಸ್ತದೆ. ನಿಮ್ಮ ಆಸ್ತಿ ಅದಕ್ಕೆ ಈಗ ನಾನು ಮುಂಚೆ ಕೂಡ ಹೇಳಿದ್ದೇನೆ, ನಾನು ಯೂಟಿಗೆ ಆದರದುಲ್ಲೆ, MLA ಆದುಲ್ಲೆ, ಮಂತ್ರಿ ಆದುಲ್ಲೆ, ಎಂಕಿತ್ತೆ ಮೂಲೆ ಇಲ್ಲ ಬೋಣದಾದ್ರೆ ಹೆಚ್ಚು ಕಮ್ಮಿ ಅನ್ನ ನೀವು ಇಲ್ಲ ಬರ್ತದೆ. ಡ್ಯೂಟಿಗೆ ಆದರೂ ಇಲ್ಲೇರ, MLA ಇಲ್ಲೇರ, ಮಂತ್ರಿ ಇಲ್ಲೇರ, ಸಭಾಧ್ಯಕ್ಷರು ಇಲ್ಲೇರ, ನೀವು ಎಲ್ಲ ಕೇಂದ್ರ ನೀವು ಕೇಂದ್ರ ಪುನಃ ಬೈದಿಂದ ಪುನಃ ಹೋತುಂದ ಪುನಃ 7 ಗಂಟೆಗೆ ಬರ್ಕೊಂಡು ಬಂದ 53 ವರ್ಷದಲ್ಲಿ ಯೂಟಿಗೆ ಅದನ್ನ ಪುದರ ಹೆಚ್ಚಿ ನಮ್ಮ ಅಧಿಕಾರ, ಆಸ್ತಿ, ಅಂತಸ್ತು, ಅಹಂಕಾರ, ಗತ್ತು ಹೂವು ಅಂತಾರೆ ಸಾಧ್ಯ ಹೂವನ್ನ ಪರ್ಮನೆಂಟ್ ಉಂಟು ನಾಂದ ನಮ್ಮ ಪ್ರೀತಿ, ವಿಶ್ವಾಸ ಇತ್ತಿನ ಟೈಮ್ ಹುಡುಗ ಎಡ್ಡೆ ಕೆಲಸ ಮಾಡ್ತಾರೆ ಅವು ಮಾತ್ರ ಜನಕ್ಕೆ ನೆನಪು ಮಲ್ಪಂಚಿನ ಕೆಲಸ ಏನು ಆಪು ಮುಗ ಪುನಃ ಹೆಂಗೆ ಮಾತಾಡ್ತು ಪೂರ ಒಂಜೇಲ ಹಿಂಗೆ ಒಟ್ಟಿಗೆ ಅಂದ್ರೆ ಪೂರ ಜಾತಿದ ಮಗಳು ಇದೇ ಪುದರ್ ಆಟೋಮೆಟಿಕ್ ಆಗ ಆಯ್ತು ಅರ್ಥದಾರ ಬಂದ ದೇವರ ಎದುರು ಪೂರಕಲು ಒಂಜೇ ಬಂದು ಸಮಾನ ಬಂದು ತೋಚ್ಕೊಂಡಂಚಿನ ಅವಕಾಶ ಕ್ಲೀನ್ ಅದು ಕೊಟ್ಟು ನಂಚಿನ ಅವಕಾಶ ಆಯ್ತು ನಾನು ಏಪಲ ಬಂದ್ಕೊಂಡು ನಮ್ಮ ಎನ್ನ ಊರು ಬಂದ ಸದನ ಮಕ್ಕಳಿಗೆ ಗೊತ್ತು ಏನು ಕ್ಷೇತ್ರದಲ್ಲಿ ಇದಕ್ಕೆ ಬಡಿದಿಪ್ಪಿ ಹಿಂದೆ ಹೆಂಗೆ ಬಂದನಿಗೆ ಕೆಲಸ ನನಗೆ ದೊಡ್ಡ ಅಭ್ಯಾಸ ಇಲ್ಲಿ ಓದಬೇಕು ಹೇಳುವಂಥದ್ದು ನೋಡಿ. ಸರ್ವಶಕ್ತ ದೇವರು ಒಬ್ಬನಂತ ಎಲ್ಲರಿಗೂ ಕೂಡ ಗೊತ್ತಿತ್ತು ಅಂದ್ರೆ ಏನು ಕೂಡ ಸಂಶಯ ಇವತ್ತು ಇಲ್ಲ, ಒಬ್ಬನೇ. ಯಾಕೆ ನಾವು ಹುಟ್ಟುವಾಗ ಮಗು ಹುಟ್ಟುವಾಗ ಎಲ್ಲರ ಗುರಿ ಏನು? ತಾಯಿ ಬದುಕಬೇಕು ಮತ್ತು ಮಗು ಬದುಕಬೇಕು, ಈ ಎರಡು ಬಿಟ್ಟು ಮೂರು ಪ್ರಶ್ನೆ ಇಲ್ಲ. ಅದು ಯಾವ ಜಾತಿಯ ಡಾಕ್ಟರ್ ಆಗಲಿ, ಯಾವ ಧರ್ಮದ ನರ್ಸ್ ಆಗಲಿ, ಯಾರ ಆಸ್ಪತ್ರೆ ಆಗಲಿ, ಯಾರಿಗೂ ಕೂಡ ಬಿದ್ದೋಗ್ಲಿಲ್ಲ. ಮಗು ಬದುಕಬೇಕು ಮತ್ತು ತಾಯಿ ಬದುಕಬೇಕು. ಹುಟ್ಟಿದ ನಂತರ ಎಲ್ಲ ಮಗು ಕೂಡ ಕೂಗುದಲ್ಲದೆ ಯಾವ ಮಗು ನೆಗಡದು ಮತ್ತೆ ಬೇರೆ ಶಬ್ದ ಯಾರು ಕೂಡ ಮಾಡೋದಿಲ್ಲ. ಬೇರೆ ಬೇರೆ ದೇವರಿದ್ರೆ ಬೇರೆ ಬೇರೆ ಶಬ್ದ ಮಾಡ್ತಿದ್ರು, ಒಂದೊಂದು ದೇವರಿಗೆ ಒಂದೊಂದು ರೀತಿ ಮಕ್ಕಳು ಇವತ್ತು ಮಗು ಶಬ್ದ ಮಾಡಿದ್ರು, ಕೆಲವು ಕೂಗ್ತಾ ಇದ್ರು, ರೂಬೆ ಆಗ್ತಿದ್ರು, ಎಲ್ಲ ಒಂದೇ ಇರುವಂಥದ್ದು. ಮನುಷ್ಯನ ಆಕಾರದಲ್ಲಿ ಕೂಡ ಎರಡು ಕಣ್ಣು, ಅದು ಕೂಡ ಮುಂದೆ ಕಣ್ಣು, ಮೂಗು ಮುಂದಿದೆ, ಕಿವಿ ಸೈಡಲ್ಲಿದೆ, ಬಾಯಿ ಮುಂದೆ ಇದೆ, ಎಲ್ಲ ಆಕಾರದಲ್ಲಿ ಕೂಡ ಒಂದೇ. ಬೇರೆ ಬೇರೆ ದೇವರು ಇರ್ತಿದೆ, ಕಿವಿಯನ್ನು ಹಿಂದೆ ಕೊಡ್ತಿದ್ರು, ಮೂಗನ್ನು ಸೈಡಲ್ಲಿ ಕೊಡ್ತಿದ್ರು, ಒಂದು ಬೇರೆ ಆಕಾರದಲ್ಲಿ ಕೂಡ ಬೇರೆ ಬೇರೆ ಒಂದು ವಿಚಾರ ಇರ್ತಿದ್ರು. ಭಾವನಾತ್ಮಕವಾಗಿ ಕೂಡ ಯಾರೋ ಒಬ್ಬ ಕಷ್ಟದಲ್ಲಿ ಬಿದ್ದಿರಲಿ ಆಟೋಮೆಟಿಕ್ ಆಗಿ ನೀವು ಉಪಕಾರ ಮಾಡ್ಲಿಕ್ಕೆ ಹೋಗ್ತೀರಿ. ಅದು ಯಾವ ಜಾತಿ, ಯಾವ ಧರ್ಮ, ಯಾವುದನ್ನು ಕೂಡ ನೋಡೋದಿಲ್ಲ, ನೇರವಾಗಿ ಉಪಕಾರ ಮಾಡಲಿಕ್ಕೆ. ಯಾಕಂದ್ರೆ ದೇವರು ನಮಗೆ ಭಾವನಾತ್ಮಕವಾಗಿ ಒಂದೇ ರೀತಿಯೆಲ್ಲವೂ ಕೂಡ ಭಾವನಾತ್ಮಕದ ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾನೆ. ಸೊ ಎಲ್ಲ ವಿಚಾರದಿಂದ ಇರುವಾಗ ನಾವು ನಮ್ಮನ್ನ ಆಚರಿಸಿಕೊಂಡು ಗೌರವಿಸಿಕೊಂಡು ಪ್ರೀತಿ ವಿಶ್ವಾಸ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಿಕೊಂಡು ಈ ಸಮಾಜ ನಮಗೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳಿದ್ದಾರೆ, ಅವರಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಅವಕಾಶ ಆಗ್ತಾ ಇದ್ದೇನೆ. ಬಹುಶಃ ಅತ್ಯುತ್ತಮವಾದ ಸಮಾಜದ ನಿರ್ಮಾಣ ಮಾಡಿಕೊಂಡು ಬಹುಶಃ ಅನ್ಯಾಯವನ್ನು ನ್ಯಾಯವನ್ನು ಬೇರ್ಪಡಿಸುವಾಗ, ಯಾಕಂತ ಹೇಳಿದ್ರೆ ಭಾರತ ದೇಶದ ಸಂಸ್ಕೃತಿ ಯಾವ ಆಧಾರದ ಮೇಲಿದೆ ಅಂತ ಹೇಳಿ ನಂತರ ಬಹಳಷ್ಟು ಜನ ಚರ್ಚೆ ಆಗ್ತದೆ. ನಾನು ಬಹಳ ಧೈರ್ಯವಾಗಿ ಚರ್ಚೆಯಾಗಿ ನಾನು ಕೇಳ್ತೇನೆ, ಭಾರತ ದೇಶದ ಸಂಸ್ಕೃತಿ ಯಾವ ಆಧಾರದ ಮೇಲೆ, ಯಾವ ಸಂಸ್ಕೃತಿ ಆಧಾರದ ಮೇಲೆ ನಿಂತಿದೆ ಅಂತೇಳಿ ನಾನಾಗ ಚರ್ಚೆ ಮಾಡೋದು ಹೇಳ್ತೇನೆ. ಭಾರತ ದೇಶ ಸಂಸ್ಕೃತಿ ಅದು ಮಹಾಭಾರತ ಮತ್ತು ರಾಮಾಯಣದ ಸಂಸ್ಕೃತಿ ಆಧಾರದ ತಲೆ ಎತ್ತಿ ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಮಾಯಣ ಮತ್ತು ಮಹಾಭಾರತದಲ್ಲಿ ಜಾತಿ ಧರ್ಮದ ಎಲ್ಲಿ ಕೂಡ ಧರ್ಮದ ಎಲ್ಲಿ ಕೂಡ ಗಲಾಟೆ ಹಾಕಲಿಲ್ಲ. ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ,
ಒಂದು ನೀತಿ ಅನೀತಿ ಇದರ ವಿರುದ್ಧ ಆಗಿದೆ ಹೊರತು ಎಲ್ಲಿಯೂ ಕೂಡ ಜಾತಿ ಧರ್ಮ ಎಲ್ಲಿಯೂ ಕೂಡ ಆಗಲಿಲ್ಲ. ಆದ್ರೆ ಮಹಾಭಾರತದಲ್ಲಿ ಕೂಡ ಇವತ್ತಿತ್ತು. ಆದ್ರೆ ನಮ್ಮ ಸಂಸ್ಕೃತಿ ಏನಿದೆ, ಯಾರೆಲ್ಲ ಅನ್ಯಾಯ ಮಾಡ್ತಾರ ಅದನ್ನೆಲ್ಲ ಬದುಕಿದ್ದು ಯಾರೇ ಇರಲಿ ಅನ್ಯಾಯ ಒಂದಾಗಿದ್ದುಕೊಂಡು ನ್ಯಾಯಯುತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಆ ಸರಿಯಿಲ್ಲದವರು ಸರಿಪಡಿಸುವ ದೊಡ್ಡ ಮಟ್ಟದ ಜವಾಬ್ದಾರಿ ಅದೆಲ್ಲ ವಹಿಸಿಕೊಂಡು ಉತ್ತಮವಾದ ಸಮಾಜ ನಿರ್ಮಾಣ ಮಾಡುವಂತ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಭಾರತ ದೇಶ ವಿಶ್ವದ ಯಾವುದೇ ದೇಶವು ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಅತ್ಯಂತ ಸಂತೋಷದಿಂದ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ವಿಶ್ವದ ಹಲವಾರು ದೇಶಗಳನ್ನ ಹೋಗಿದ್ದೇನೆ. ಹೋಗಿ 2 ದಿವಸ ಆಗುವಾಗ ಎಂಕ್ಲೆ ಕುಡ್ಲನ್ನ ಎಡ್ಡೆ ಮಾರ ಅಂತ ಪಕ್ಕನೆ ಮರಲ ಎಡೆ ಮಾರ ಅಂತೇಳಿ ನಮಗೆ ಇವತ್ತು ಆಗ್ತಿದೆ. ಆಗ ಎಲ್ಲ ಯುವಕರಿಗೆ ನಾನು ಹೇಳೋದು ಇಷ್ಟೇ. ಯಾಕಂತ ಹೇಳಿದ್ರೆ ಯುವಕರಿಗೆಲ್ಲ ಏನಾಗಿದೆ, ಒಂದು ಡಿಗ್ರಿ ಸೆಕ್ಯೂರಿಟಿ ಕೈಗೆ ಸಿಕ್ಲಿಕ್ಕೆ ಹುಡ್ಸಿತ್ತಿಲ್ಲ. ಪಾಸ್ಪೋರ್ಟ್ ಮಾಡಿ ಪಿಡ್ಚು ಫಾರಿನ್ಗೆ ಮಗ ಇಡ್ಬೋದು ಬಲ್ಪುನಿ ಬಾರಿ ಬಂಗೊಂಡಮ್ಮ ಯಾರಿಟನ್ನು ಬರ್ತಾ ಅಂತ ಹೇಳಿ ಅಲ್ಲಿ ಹೋದ ನಂತರ ನಮಗೆ ಕಷ್ಟ ಇವತ್ತು ಗೊತ್ತಾಗೋದು. ನಾವು ಇಲ್ಲೇ ನಿಂತು ಇಲ್ಲೇ ಅದಕ್ಕೆ ಎಷ್ಟೋ ನಮಗೆ ಅವಕಾಶ ಇದೆ ಅಂತೇಳಿ ತೋರಿಸಿಕೊಟ್ಟವರಲ್ಲಿ ಅದು ಮಾರ್ತಿಕಲ ಯುವಕರು ಕೂಡ ಅದನ್ನು ಒಂದು ಅಂತ ಹೇಳಲಿಕ್ಕೆ ನಾನು ಎಲ್ಲ ಇಲ್ಲೇ ದುಡಿದುಕೊಂಡು ಇಲ್ಲೇ ಇದ್ದುಕೊಂಡು ಇಲ್ಲೇ ಶ್ರಮ ಪಟ್ಟು ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಬಂದು ನಿಲ್ಲುವಂಥ ಅವಕಾಶ ಆಗಿದೆ. ಮತ್ತು ನಮ್ಮ ಸಂವಿಧಾನದಲ್ಲಿ ಅಷ್ಟು ಹೆಚ್ಚಿನ ಅವಕಾಶ ಇಲ್ಲ ಎಂದು ಹೇಳಿಲ್ಲ. ಕೆಲವರಿಗೆ ಮಾತಾಡಲಿಕ್ಕೆ ಅವಕಾಶ ಇದ್ದರೆ ಬಾಯಿಗೆ ಬಂದಾಗೆ ಮಾತಾಡ್ತೇನೆ. ಅದಕ್ಕೆ ನಾನು ಹೇಳಿದೆ, ಭಾರತ ದೇಶದ ಪ್ರೇಮ ಅಂತ ಹೇಳಿದರೆ, ನಮ್ಮ ದೇಶ ಪ್ರೇಮ ಅಂತ ಹೇಳಿದರೆ ನಾವು ಆಡೋ ಪ್ರತಿ ಮಾತು ಮಾಡೋ ಪ್ರತಿ ಕೆಲಸ ಅದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗಿದ್ದದೇ ಅತ್ಯಂತ ದೊಡ್ಡ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ನಾನು ನಮ್ಮ ಮಿತ್ರರಿಗೆಲ್ಲ ಉದಾಹರಣೆ ಕೊಡ್ತಾ ಇರ್ತೇನೆ. ಭಾರತ ದೇಶದ ಪ್ರಾಣಿ ಮತ್ತು ಚೈನಾ ದೇಶದ ಪ್ರಾಣಿ ಇತ್ತಂತೆ. ಭಾರತ ದೇಶದ ಪ್ರಾಣಿ ಅದರಷ್ಟಕ್ಕೆ ಮಲಗಿ ಲಾಚಾರಾಗಿ ಊಟ ಮಾಡಿ ಅದರಷ್ಟೇ ಮಲಗಿತ್ತು. ಚೈನಾ ದೇಶದ ಪ್ರಾಣಿ ಎಲ್ಲ ಗಟ್ಟಿ ಮುಟ್ಟಾಕಿತ್ತು. ಒಂದು ದಿವಸ ಚೈನಾ ದೇಶದ ಪ್ರಾಣಿ ಎದ್ದು ಭಾರತ ದೇಶದ ಒಳಗೆ ಬರ್ತಾ ಇದ್ರಂತೆ. ಭಾರತ ದೇಶದ ಪ್ರಾಣಿ ಕೇಳ್ತಾರೆ, ನಿನ್ನೆಂತ ಅವಸ್ಥೆ ಮಾರಾಯ, ನಾನೇ ಇಲ್ಲಿ ಬಹಳ ಕಷ್ಟದಲ್ಲಿದ್ದೇನೆ, ನನಗೆ ಯಾವಾಗ ಊಟ ಸಿಕ್ಕುದು, ನಾನೇ ಲಾಚಾರಾಗಿದ್ದೇನೆ, ನಾನೇ ಬಹಳ ಕಷ್ಟದಲ್ಲಿದ್ದೇನೆ, ನಿನ್ನೆ ಚೈನಾದಲ್ಲಿ ಬೇಕಾದ ವ್ಯವಸ್ಥೆ ನೀನು ಗಟ್ಟಿಮುಟ್ಟಾಗಿದ್ಯಾ, ಇನ್ನು ನೀನು ಅಲ್ಲಿಂದ ಇಲ್ಲಿಗೆ ಬಂದೆ, ನಿನ್ನ ಪರಿಸ್ಥಿತಿ ನೋಡಿದ್ರೆ ಯಾರು ಅಂತೇಳಿ ಚೈನಾ ದೇಶದ ಪ್ರಾಣಿ ಹೇಳಿದಂತೆ, ಅದೌದು, ಚೈನಾದಲ್ಲಿ ನನಗೆ ಏನು ಕೊರತೆ ಇಲ್ಲ, ನನಗೆ ಬೇಕಾದಷ್ಟು ಸವಲತ್ತಿದೆ, ಊಟ ಕೂಡ ಬೇಕಾದಷ್ಟು ಇದ್ದೇನೆ, ನಾನು ಕೂಡ ಗಟ್ಟಿಮುಟ್ಟಾಗಿದ್ದೇನೆ, ನನಗೆ ಏನು ಅದರಲ್ಲಿ ನನಗೆ ಕಡಿಮೆ ಆಗಲಿಲ್ಲ. ಆದರೆ ಇಲ್ಲಿ ಬೊಗಳ್ಲಿಕ್ಕೆ ಬಿಡುವುದಿಲ್ಲ, ಅದಕ್ಕೆ ನಾನು ಈ ಕಡೆ ಬರೋದಂತೆ. ನಮ್ಮಲ್ಲಿ ಮಾತಾಡಲಿಕ್ಕೆ ಅವಕಾಶ ಅಂತ ಹೇಳಿಕೊಂಡು ಬಾಯಿಗೆ ಬಂದಾಗೆ ಮಾತಾಡೋದು, ಸಮಸ್ಯೆ ಸೃಷ್ಟಿಸುವುದು, ನಾವು ಸಮಸ್ಯೆ ಬಗೆಹರಿಸುವುದು, ನಮ್ಮ ಅರ್ಧ ಆಯುಷ್ಯ ಇಲ್ಲಿ ಮುಗಿದಂತ ಕೆಲಸದ ಹಾಗೆ. ಆದರೆ ನಾವೆಲ್ಲರೂ ಸರಿಯಾಗಿ ಮಾತಾಡಿದ್ರೆ ಭಾರತ ದೇಶ ತನ್ನಿಂದಾನೇ 1ನೇ ಸ್ಥಾನಕ್ಕೆ ಹೋಗಿ ಮುಟ್ಟುವಂಥ ಕೆಲಸ ಇವತ್ತು ಖಂಡಿತವಾಗಿಯೂ ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ನಿಮಗೆ ಮತ್ತೊಂದು ಏನಕ್ಕೆ ಅಂತ ಹೇಳಿದ್ರೆ, ನೀವು ಉತ್ತಮವಾದ ಕೆಲಸ ಮಾಡ್ತೀರಿ, ಎಲ್ಲರಿಗೂ ಕೂಡ ಜನ ಮೆಚ್ಚುತ್ತಾರಂತ ಬೇಡ. ಟೀಕೆ ಟಿಪ್ಪಣಿಗಳೆಲ್ಲ ಸ್ವಾಭಾವಿಕ, ಅದನ್ನೆಲ್ಲ ತಾವು ಸ್ವೀಕರಿಸಿ ಇಷ್ಟು ದೊಡ್ಡ ಜನ ಆಗಿದ್ದಾರೆ ಅಂತ ನಮಗೆ ವಿಶ್ವಾಸ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಾಗೆ ಜನರನ್ನು ಮೆಚ್ಚಿಸಲಿಕ್ಕೆ ಬಹಳ ಕಷ್ಟ ಇದೆ, ಅಷ್ಟು ಸುಲಭ ಇದೆ. ದೇವರನ್ನು ಮೆಚ್ಚಿಸುವಂಥ ಕೆಲಸ ಮಾಡಿ ದೇವರ ಆಶೀರ್ವಾದ ಪಡೆದವರು ಎಲ್ಲ ಕೂಡ ನಿಮಗೆ ಸರಿಯಾಗಿ ಮುಟ್ಟುವಂಥ ಅವಕಾಶ ಆಗ್ತದೆ. ಯಾಕೆಂತ ಹೇಳಿದ್ರೆ, ಈ ನಮ್ಮ ಪಂಚಾಯತ್ ಸದಸ್ಯರು ಓಟಿಗೆ ನಿಲ್ತಾರೆ. ಓಟಿಗೆ ನಿಂತಾಗ ಗೆದ್ದಾಗಿ ಪಂಚಾಯತ್ ಮೆಂಬರ್ನ ಎಂತ ಕಿರಿಕಿರಿ, ಅಲ್ಲಿ ಲೈಟ್ ಇಲ್ಲ, ಇಲ್ಲಿ ಬೋರ್ ಇಲ್ಲ ಅಂದ್ರೆ ನಮ್ಮ ನಿಲ್ಲಿಕ್ಕೆ ಬಿಡಲಿ ನನ್ನ ಡಿಮಾಂಡ್ನಲ್ಲಿ. 1 ವರ್ಷದ ನಂತರ ಪಂಚಾಯತ್ ಮೆಂಬರ್ ಕೈಗೆ ಸಿಕ್ಕುದಿಲ್ಲ. ಇಂಥ ಕಾರ್ಯಕ್ರಮಕ್ಕೆ ಬಂದರೆ ಕೇಳಿದ್ರೆ, ಎಲ್ಲಿ ಮಾರ ನೋಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ, ಅವ್ನು ನನಗೆ ಬೇಡ ಮಾರ, ನಾನು ಪಂಚಾಯತ್ ಮೆಂಬರ್, ನಾನು ರಾಜೀನಾಮೆ ಮಾಡಿ ನಾನು ಮನೆಗೆ ಹೋಗಿದ್ದೇನೆ, ನನಗೆ ಬೇಡ. ಯಾಕೆ ಜನಸಾಮಾನ್ಯನ ತಂದೆಗೆ, ನನ್ನ ತಾಯಿಗೆ, ಅಣ್ಣನಿಗೆ, ನಾಯಿಗೆ ಬೈದಾಗೆ ಬೈತಾರೆ, ಇವರ ವಿಷಯ ನನಗೆ ಬೇಡ ಅಂತ ಹೇಳ್ತಾರೆ. ಆಗ ನಾನು ಅವ್ರಿಗೆ ಹೇಳ್ತೇನೆ, ಗಡಿಬೇಡಿ ಬಾರಿನ ಇದೆಲ್ಲ ಸ್ವಾಭಾವಿಕ. ದೇವರ ಭಕ್ತ ಅಂತೆ, ಬಹಳ ಕಷ್ಟ ಆಯ್ತಂತೆ, ದೇವರಿಗೆ ಒಂದು ಪತ್ರ ಬರೀತಂತೆ, ನಾನು ಬಹಳ ಕಷ್ಟದಲ್ಲಿದ್ದಂತೆ. ಈ ಲೆಟರ್ ಸಿಕ್ಕುದು ಯಾರಿಗೆ? ಪೋಸ್ಟ್ ಮಾಸ್ಟರ್ಗೆ. ಪೋಸ್ಟ್ ಮಾಸ್ಟರ್ ನೋಡಿದಾಗ ಅದಲ್ಲಿದ್ದಂತೆ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ನಾನು ನಿನ್ನ ಭಕ್ತನಾಗಿದ್ದೇನೆ, 2,000 ರೂಪಾಯಿ ದುಡ್ಡು ನನಗೆ ಕಳಿಸ್ಬೇಕಂತೇಳಿ ಪೋಸ್ಟ್ ಮಾಸ್ಟರ್ ದೇವರಿಗೆ ಪತ್ರ ಬರೆದಂತೆ ಹರಿದು ಬಿಸಾಡ್ತಾನೆ. 2ನೇ ಲೆಟರ್ ಬರ್ತದೆ 1 ವಾರ ನಂತರ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ಮೊನ್ನೆ ಲೆಟರ್ ಬರ್ತಿದ್ದೇನೆ, 9 ಪೈಸೆ ಬರಲಿಲ್ಲ, ಈ ಲೆಟರ್ಸ್ಗೆ ತಕ್ಷಣ ನನಗೆ ನೀನು ಕಳಿಸ್ಬೇಕಂತೇಳಿ 2ನೇ ಲೆಟರ್ ಕೂಡ ಪೋಸ್ಟ್ ಮಾಸ್ಟರ್ಗೆ ಬರ್ತದೆ, ಮತ್ತೆ ಅರ್ಧ ಬಿಸಾಡ್ತಾನೆ, ನೀವು ನಿಜವಾಗಿ ತಲೆ ಸಲ್ಲಿದ್ರೆ ಬರ್ದು ಬಿಸಾಡ್ತಾನೆ. 3ನೇ ಲೆಟರ್ ಬಹಳ ಖಾರವಾಗಿ ಬರ್ತದೆ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ನಿನ್ನ ಪರಮ ಭಕ್ತವಾಗಿದ್ದೇನೆ, 2 ಲೆಟರ್ ಬರ್ತಿದ್ದೇನೆ, ನೀವು 9 ಪೈಸೆ ಕಳಿಸಲಿಲ್ಲ, ಈ ಲೆಟರ್ ಸಿಕ್ಕಿದ ತಕ್ಷಣ ನನಗೆ ನಿಮಗೆ 2,000 ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ 3ನೇ ಲೆಟರ್ ಪೋಸ್ಟ್ ಮಾಸ್ಟರ್ ಬರ್ತಾನೆ. ಪೋಸ್ಟ್ ಮಾಸ್ಟರ್ಗೆ ನಿಜವಾಗಿ ಬೇಸರ ಆಗ್ತದೆ, ನಿಮ್ಮಂತ ಅವನು ಸ್ವಲ್ಪ ಮಾನವೀಯತೆ ಇದ್ದವನು, ಅವನಿಗೆ ಬಹಳ ಬೇಸರ ಆಗಿ ಅನಿಸ್ತದೆ, ಈ ಮನುಷ್ಯ ಬಹಳ ಕಷ್ಟದಲ್ಲಿರಬೇಕು, ಇಲ್ಲದಿದ್ದರೆ ದೇವರಿಗೆ ಒಂದು 2 ಪತ್ರ ಬರ್ಲಿಕ್ಕೆ ಅಂತ ಹೇಳಿಕೊಂಡು ಪಾಪ ಇವರ ಸಂಬಳದಿಂದ ಪೋಸ್ಟ್ ಮಾಸ್ಟರ್ 100 ರೂಪಾಯಿ ತೆಗೆದು ಅದೇ ಅಡ್ರೆಸ್ಸಿಗೆ ಮನೆ ಆರ್ಡರ್ ಮಾಡ್ತಾನೆ.
ಇವನಿಗೆ ಒಂದು ಸಾವಿರ ಸಿಕ್ಕಿದ ತಕ್ಷಣ ಬಹಳ ಸಂತೋಷ, ಇನ್ನೊಂದು ಲೆಟರ್ ಬರೀತಾನೆ. ಇದು ಪೋಸ್ಟ್ ಮಾಸ್ಟರ್ ಸಿಗ್ತದೆ. ಪೋಸ್ಟ್ ಮಾಸ್ಟರ್ ಲೆಟರ್ ಹೋತಾನಂತೆ. ನಾನು ಬಹಳ ಕಷ್ಟದಲ್ಲಿದ್ದೆ, ನಾನು ಬಹಳ ಕಷ್ಟ ಸಂದ ನಿಮಗೆ 3 ಲೆಟರ್ ಬರ್ದೆ, ನನಗೆ ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ. ನನಗೆ ವಿಶ್ವಾಸ ಇದೆ, ನೀವು ನನಗೆ 2,000 ದುಡ್ಡು ಕಳಿಸಿದ್ದೀರಿ. ಈ ಕಲ್ಲ ಪೋಸ್ಟ್ ಮಾಸ್ಟರ್ 1,000 ರೂಪಾಯಿ ತಿಂದೇ ನನಗೆ 1,000 ರೂಪಾಯಿ ಕೊಟ್ಟ ಮಾತಾಡ ಇರುವುದು ವಿಚಾರ ಗೊತ್ತಾಗ್ತದೆ. ಸೊ ಜನರನ್ನು ಮೆಚ್ಚಿಸ್ಲಿಕ್ಕೆ ಅಷ್ಟು ಬಹಳ ಕಷ್ಟ ಇದೆ. ನೀವು ದೇವರನ್ನು ಮೆಚ್ಚಿಸುವಂತ ಕೆಲಸ ಮಾಡಿ, ನೀವು ಆಟೋಮೆಟಿಕ್ ಆಗಿ ಮುಂದೆ ಹೋಗುವಂತ ಕೆಲಸ ಇವತ್ತು ಆಗ್ತದೆ. ಯಾಕಂತ ಹೇಳಿದ್ರೆ ನನಗೆ ಈಗ ಅನುಭವ ಆಗಿದೆ. ಯಾಕಂದ್ರೆ ಮುಂಚೆ ನನ್ನ ಭಾವನೆ ಎಷ್ಟು ಅಂತ ಹೇಳಿದೆ, ಒಂದು ಏನಾದ್ರು ಯಶಸ್ವಿ ಆಗ್ಬೇಕಾದ್ರೆ ಭಯಂಕರ ಕಷ್ಟಪಟ್ಟು 90% ಕಷ್ಟಪಡಬೇಕು, 10% ಆಶೀರ್ವಾದ ಅಂತ ನನ್ನ ತಲೆಯಲ್ಲಿತ್ತು. ಈಗ ಬಂದು ಗೊತ್ತಾಗಿದೆ, ಅದು 10% ಕಷ್ಟಪಟ್ಟು ಸಾಕು, 90% ಜನರ ಆಶೀರ್ವಾದ ಇದ್ರೆ ಖಂಡಿತವಾಗಿ ನಾವು ಹೋಗಿ ಗುರಿ ಮುಟ್ಟುವಂತ ಕೆಲಸ ಗೊತ್ತಾಗ್ತದೆ. ಜನರ ಹಿರಿಯರ ಧಾರ್ಮಿಕ ಮುಖಂಡರ ಆಶೆಯಲ್ಲಿ ಎಲ್ಲಿ ಸರಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಲಾಸ್ಟ್ ಏನಾದರೂ ದುರಾಚಾರ ಬಂದು ಬಿಡ್ತದೆ, ಆಗುದು ಕೂಡ ಆಗದ ಕೆಲಸ ಆಗುವಂಥದ್ದು. ಆದ್ರೆ ಎಲ್ಲ ಹಿರಿಯರ ಆಶೀರ್ವಾದ ಪಡೆದುಕೊಂಡು ಎಲ್ಲ ಗುರಿ ಹರಸ ಮುಂದೆ ಹೋಗುವಂತ ಅವಕಾಶ ಮಾಡಿ ತಾವೆಲ್ಲರೂ ಅತ್ಯಂತ ಯಶಸ್ವಿ ಇವತ್ತು ಆಗುವಂತ ವಿಚಾರ ಇವತ್ತಾಗಿದೆ. ಬಹಳಷ್ಟು ವಿದ್ಯಾರ್ಥಿಗಳಿದ್ದೀರಿ, ಯುವಕರಿದ್ದೀರಿ. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದಿಷ್ಟೇ, ಸೋದರಿಗೆ ಇವತ್ತು ನನ್ನ ಬಹಳ ಪ್ರೀತಿಪೂರ್ವಕವಾಗಿ ಒತ್ತಾಯ ಬರಲೇಬೇಕಂತ ಹೇಳಿದ್ದಾರೆ. ಒಂದು ನಾನು ಅವರ ಮಿತ್ರನಾಗಿದ್ದೇನೆ, ನಾನೊಬ್ಬ ಸದಸ್ಯ ರೀತಿಯಲ್ಲಿ ಮುಂಚೆಯಿಂದ ಕೆಲಸ ಮಾಡ್ತಿದ್ದೆ. ಮತ್ತೆ ನಾನು 5 ಬಾರಿ ಶಾಸಕನಾದೆ, 4 ಇಲಾಖೆ ಸಚಿವನಾದೆ, ಮುಖ್ಯಮಂತ್ರಿ ನಾಯಕನಾಗಿದ್ದಾಗ ನಾನು ಉಪನಾಯಕನಾಗಿ, ಈಗ ನಾನು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾ ಅಧ್ಯಕ್ಷನಾಗಿದ್ದೇನೆ. 40-45 ವರ್ಷಗಳ ಹಿಂದೆ ನಿಮ್ಮಾಗಿ ನಾನು ಕೂಡ ಈ ಟೌನ್ನಲ್ಲಿ ಲಾಸ್ಟ್ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ನಾನು ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ಆ ಕಡೆಯಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷ ಆಗುದಾದ್ರೆ ದೇವರು ಯುಟಿ ಖಾದರ್ಗೆ ಮಾತ್ರ ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನೀವು ಇವತ್ತಲ್ಲಿ ಬಂದು ನಮ್ಮನ್ನು ವೇದಿಕೆ ಮೇಲೆ ಇದ್ದವು ನಮ್ಮನ್ನೆಲ್ಲ ನೋಡಿ ಮಾತ್ರ ನೀವು ಸಂತೋಷ ಪಡ್ದಲ್ಲ, ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಎಲ್ಲಾ ಕಾರ್ಯಕ್ರಮವನ್ನು ಮಾಡ್ತಿ ಯುವಕ ಮಂಡಳಿ ಮತ್ತು ಸೇವಾ ಸಂಘ ಇವರೆಲ್ಲ ಇವತ್ತು ಮಾಡಿ ಇದ್ದಾರೆ. ನಮ್ಮೆಲ್ಲರ ಇಚ್ಛೆ ಏನಂದ್ರೆ ನಮ್ಗಿಂತ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಾವೆಲ್ಲ ಹೋಗುವ ಮುಖಾಂತರ ಒಂದು ಅತ್ಯಂತ ಸುದೃಢವಾದ ಭಾರತ ಕಟ್ಟಲಿಕ್ಕೆ ನಿಮ್ಮದ ಕೊಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನೀವು ಕೊಡುವಂತ ಎಲ್ಲ ಕೊಡುಗೆ ಅದು ಸಮಾಜ ಮತ್ತು ದೇಶಕ್ಕೆ ಕೊಡುವ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಿಮ್ಮ ಎಲ್ಲ ಸೇವೆ ಅದು ನಿಜವಾದ ದೇಶ ಪ್ರೇಮ ಸಮಾಜ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಭಾರತೀಯ ಜನಸೇವಾ ಸಂಘ ಭಾರತೀಯ ಯುವಕ ಮಂಡಲ ಅತ್ಯಂತ ಮುಂದುವರಿಸಿಕೊಂಡು ಹೋಗುವಂತ ಅವಕಾಶವಾಗಲಿ. ನಮ್ಮ ಮಗುವಿನ ಪಟ್ಟಣ ಅತ್ಯಂತ ಸೌಹಾರ್ದದ ಒಂದು ಪ್ರೀತಿ, ಒಂದು ದೊಡ್ಡ ಮಟ್ಟದ ಗೌರವದ ನಮ್ಮ ಉಲ್ಲಾಳಿಕೆ ಅತ್ಯಂತ ಗೌರವದ ಸಂಕೇತ. ನಮ್ಮ ಅತ್ಯಂತ ಸದನ ಬಂಗೇರಿದ್ದಾರೆ ಎಲ್ಲಾ ಸಾಮಾಜಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಬಹುಶಃ ಇವತ್ತೇ ಕೂಡ ಭಾಗವಹಿಸುವ ಅವಕಾಶ ನಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ. ಇದೆಲ್ಲ ಒಂದು ಸಂಸ್ಕೃತಿ ಭಕ್ತಿ, ನಿಮ್ಮ ವ್ಯಕ್ತಿತ್ವ ನಮ್ಗೆಲ್ಲರಿಗೂ ಕೂಡ ಒಂದು ಆದರ್ಶ ಒಂದು ಮಾರ್ಗದರ್ಶನ ನಾನು ಹೇಳಿಕೊಳ್ತಾ ಬಹುಶಃ ಈಗಾಗಲೇ ಬಹಳಷ್ಟು ಮಾತಾಡಿದ್ದೇನೆ. ಇನ್ನು ಮುಂದಕ್ಕೆ ಬಹುಶಃ ಬಹಳಷ್ಟು ಜನ ಮಾತಾಡ್ಲಿಕ್ಕೆ ಹೇಳ್ತಿದೆ. ಮುಂದಿನ 10 ವರ್ಷ ನಂತರ ಮತ್ತೆ ನಾವು ಏನಾದ್ರು ಮಾತಾಡುವಂತಹ ಅವಕಾಶ ನಾವೆಲ್ಲ ಪಡ್ಕೊಂಡು ಅದಕ್ಕೆ ದೇವರು ನಮಗೆ ಅವಕಾಶ ಮಾಡಿ ಕೊಡ್ಲಿ ಅಂತ ಹೇಳಿಕೊಳ್ತಾ, ನಿಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬಂದಾಗ ನನ್ನ ಪವರ್ ಜಾಸ್ತಿ ಆಗ್ತಾ ಹೋಗಿದೆ. ಈಗ ಬಂದಿದೆ, ಪವರ್ ಹೇಗೆ ಜಾಸ್ತಿ ಆಗ್ತದೆ ನೋಡುವಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮೆಲ್ಲ ಆಶೀರ್ವಾದ ವೇದಿಕೆ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತು ಒಬ್ಬ ಸೋದರನಾಗಿ ನನ್ನ ಯಾವ ರೀತಿಯ ಸಹಕಾರ ಯಾವ ಹಂತದಲ್ಲಿ ಬೇಕು ಎಲ್ಲ ರೀತಿಯ ಸಹಕಾರವನ್ನು 24 ಗಂಟೆ ಕೊಡ್ಲಿಕ್ಕೆ ನಾನು ಕಾಯ್ದಿದ್ದೆ. ನಾನು ಹೇಳಿಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಬಹಳಷ್ಟು ನಮಗೆ ಖುಷಿಯಾಗಿದೆ. ಯಾಕಂದ್ರೆ ಏನ್ ಹೇಳ್ಬೇಕು ಮತ್ತು ಸಮಾಜದಲ್ಲಿ ಏನ್ ನಡೀತದ ಎಲ್ಲ ಅವರು ಅನುಭವಿಸಿ ಬಂದವರು. ಯಾಕಂದ್ರೆ ಎಲ್ಲ ಹೇಳ್ತಾರೆ ಯಾವಾಗಾದ್ರೂ ಒಂದ್ಸಲ ಅವ್ರ ಮನೆಗೆ ಹೋದಾಗ ಅವ್ರು ಅನುಭವಿಸಿದ ಕಷ್ಟ ಸುಖ. ಖಂಡಿತ ಒಂದು ಒಳ್ಳೆಯ ಸರ್ ಅವರು MLA ಆಗಿದ್ದಾರೆ. ಯಾವುದೇ ಒಂದು ಅವ್ರಿಗೆ ಗರ್ವ ಇದು ಯಾವುದೇ ಇಲ್ಲೇ ಇಲ್ಲ. ಅವರು ಮಿನಿಸ್ಟರ್ ಆಗ್ಬೇಕಾಗಿತ್ತು, ಪಾಪ ಸ್ಪೀಕರ್ ಕೊಟ್ರು. ಅವ್ರಿಗೆ ಸ್ಪೀಕರ್ ಆಗಿದೆ ಒಂದು ಒಳ್ಳೆ ವರ ಆಯ್ತು. ಎಲ್ಲ ಮಂತ್ರಿಗಳು ಅವ್ರ ಅಂಡರ್ನಲ್ಲಿ ಬರ್ತಾರೆ. ಇವನ್ ಮುಖ್ಯಮಂತ್ರಿಗಳು ಕೂಡ ಇವತ್ತು 200 ಕೋಟಿ ಬ್ರಿಡ್ಜ್ ಆಗಿರ್ಬೋದು, ಬೇರೆ ಬೇರೆ ಜೆಟ್ಟಿ ಆಗಿರ್ಬೋದು, ಖಂಡಿತ ಖಾದರ್ ಸರ ಒಂದು ಇದು ಸ್ಪೀಕರ್ ಆಗಿರೋದ್ರಿಂದ ಎಲ್ಲ ಮಂತ್ರಿಗಳು ಅವ್ರ ಮಾತು ಕೇಳ್ತಾರೆ. ನಾವು ಅವ್ರ ಮಂತ್ರಿ ಆಗ್ಬೇಕಂತ ಆಸೆ ಪಟ್ಟಿದ್ದೀವಿ, ಆದ್ರೆ ಅವರು ಸ್ಪೀಕರ್ ಆಗಿದ್ದಾರೆ. ಸರ್ ಸ್ಪೀಕರೇ ಬೇಕಂತಾರ. ಎಲ್ಲ ದೇಶ ತಿರುಗಾಡಿ ಬಂದ್ರು ಅವರು. ಎಲ್ಲ ದೇಶ, ಗ್ರೀಸ್, ಇಟಲಿ ಇರ್ಬೋದು, ಎಲ್ಲ ಇಂಗ್ಲೆಂಡ್ ಇರ್ಬೋದು, ಎಲ್ಲ ಅಲ್ಲಲ್ಲಿ ಹೋಗಿ ಎಲ್ಲ ಹೊರ ದೇಶಗಳನ್ನ ಸುತ್ತಿ ಬಂದರೆ ಅಲ್ಲಿಯ ಸಂಸ್ಕೃತಿ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಬಂದಿದ್ದಾರೆ. ಮಗುವಿನ ಸಮಾಜ ಒಂದು ಹಂಚಿ ತಿನ್ನುವ ಒಂದು ಸಮಾಜ. ಯಾಕಂದ್ರೆ ನಾವಷ್ಟೇ ಅಲ್ಲ ಬೆಳೆದ್ರೆ ಬೇರೆ ಜಾತಿಯವ್ರನ್ನು ಕರ್ಕೊಂಡು ಅವ್ರ ಜೊತೆನೂ ಬೆರೆತು ನಾವು ಹಂಚಿ ತಿಂತೇವೆ. ನನ್ನ ಜೀವನದಲ್ಲಿ ಕೂಡ ಹಾಗೆ ಆಗಿತ್ತು. ನಾನು ರಂಪುಳ
ಹತ್ರನೂ ತುತ್ತನ್ನವನ್ನು ತಗೊಂಡು ತಿಂದವ. ಆ ನಿಟ್ಟಿನಲ್ಲಿ ನಾನೇನ್ ಕೆಲಸ ಮಾಡಿದ್ದೇನೆ ಹಾಗೆ ಮಾರುತಿ ಜನಸೇವಾ ಸಂಘದವರು ಕೂಡ ಮಾಡಿದ್ದಾರೆ. ಖಂಡಿತ 40 ವರ್ಷದವರ ಸೇವೆ 50 ಆಗಲಿ 75 ಆಗಲಿ 100 ವರ್ಷ ಆಗಲಿ, ಖಾದರ್ ಸರ್ ಹೇಳಿದ್ರು ಹಾಗೆ ಖಂಡಿತ 100 ವರ್ಷ ಆಗ್ತದೆ. ಖಂಡಿತ ಅವರಿಗೆ ಅದೊಂದು ಇದಿದೆ, ಸ್ಪಿರಿಟ್ ಇದೆ, ಕಮಿಟ್ಮೆಂಟ್ ಇದೆ, ಮಾಡ್ತಾರ ಅವರು. ಸ್ವಲ್ಪ ಹಿಂದೇಟ್ ಆಗ್ತಾರೆ ಖಂಡಿತ. ಖಾದರ್ ಸಾಹೇಬ್ ಹೇಳಿದಾಗೆ ಅವರು ಇನ್ನೂ ಶ್ರೀಮಂತರಾಗ್ತಾರೆ. 1 ಬೋಟ್ ಬಿಟ್ಟು 2, 3, 4, 5 ಖಂಡಿತ ಆಗ್ತದೆ. ಅವರು ಎಲ್ಲರೂ ಬಂದು ಮಂಗಳೂರಿನಲ್ಲಿ ಸೇರಿ ಕರೆಕ್ಟ್ ಇದೆ. ಅದಕ್ಕೆ ಈ ಕೋಟೆಪುರ ಮತ್ತು ಇದಕ್ಕೆ ಬ್ರಿಡ್ಜ್ ಆದ್ರೆ ಅವ್ರು ಮತ್ತೆ ವಾಪಸ್ ಅಲ್ಲಿಗೆ ಹೋಗು. ನಾನು ಉಳ್ಳಾಲಕ್ಕೆ ಸದಾನಂದ ಬಂಗೇರ ನನಗೂ ದೇವಸ್ಥಾನದ ಒಂದು ಜೀರ್ಣೋದ್ಧಾರದಲ್ಲಿ ನಮಗೂ ಅವರಿಗೂ ಸಂಬಂಧ ಬೆಳೆಯಿತು. ನಾನು ಉಳ್ಳಾಲಕ್ಕೆ ಹೋಗ್ತಾ ಇದ್ದೆ, ಅವಾಗ ಗಲಾಟೆನೇ ಜಾಸ್ತಿ. ಖಾದರ್ ಸರಿಗೂ ಗೊತ್ತಿದೆ ವಿಷಯ. ಬಹಳಷ್ಟಾಗಿ ನಾನು ಕೂಡ ನಮ್ಮವ್ರಿಗೆ ಹೇಳ್ತಿದ್ದೆ, ಕೂಲಾಗಿ ಹೋಗಿ ಅಪ್ಪ ಯಾಕೆ ಬೇಕಿದೆಲ್ಲ ಅಂತ. ಏನ್ ಸ್ವಲ್ಪ ನಿಧಾನ ಆಯ್ತು. ಆಮೇಲೆ ಉಳ್ಳಾಲನೆ ಬಹಳಷ್ಟು ಒಳ್ಳೇದಾಗಿದೆ. ಹಾಸ್ಪಿಟಲ್ ಇರ್ಬೋದು, ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಬಹಳ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವರು 4 ಇದನ್ನು ಕೊಟ್ಟಿದ್ದಾರೆ, ಡೆಡ್ ಬಾಡಿ ಇಡುವಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಜ್ಯೋತ್ಸವ ಅವಾರ್ಡ್ ಬಹಳ ಕಷ್ಟ ಅದ, ನನಗೂ ಗೊತ್ತಿದೆ, ಸರಿಗೂ ಗೊತ್ತಿದೆ. ಯಾರ ರೆಕಮೆಂಡೇಶನ್ ಏನು ನಡೆದಿಲ್ಲ, ಅವ್ರು ಮಾಡಿದ ಕೆಲಸಕ್ಕೆ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿದೆ. ಮತ್ತೆ ಅದ್ರ ಜವಾಬ್ದಾರಿ ಕೂಡ ಬಹಳ ಇದೆ. ಮುಂದೆ ಕೂಡ ಅವರು ಎಲ್ಲ ಜಾತಿಯವರಿಗೆ ಏನು ಇವತ್ತು ಮಾಡಿದ್ರೆ ಇದೊಂದು ಮಾದರಿ ಕೆಲಸ, ಮುಂದೆ ಕೂಡ ಇದೇ ತರ ನೀವು ಮಾಡ್ಕೊಂಡು ಹೋಗಿ. ಖಂಡಿತ ಎಲ್ಲ ದೇವರುಗಳ ಆಶೀರ್ವಾದ ನಿಮ್ಗಿರ್ತದೆ. ಯಾರು ದಾನ ಧರ್ಮ ಮಾಡ್ತಾರೆ ಅದಕ್ಕೊಂದು ದೇವರ ಶ್ರೀರಕ್ಷೆ ನಮ್ಮ ಹಿಂದೆ ಇದ್ದೇ ಇರ್ತದೆ. ಅದಕ್ಕೆ ನಾನೇ ಒಂದು ಜ್ವಲಂತ ಸಾಕ್ಷಿ. ನನಗೆ ಎಷ್ಟೇ ಕಷ್ಟ ಬಂದರೂ ನನಗೊಂದು ಹಿಂದೆ ಒಂದು ಶ್ರೀರಕ್ಷೆ ದೇವರದಿರ್ತದೆ. ಆ ದೃಷ್ಟಿಯಿಂದ ನಾವೇನು ಕಳ್ಕೊಳ್ಳೋದಿಲ್ಲ. ನಾವು ಸಮಾಜ ಸೇವೆ ಮಾಡಿದ್ರೆ ಅದು ದೇವ್ರ ಕೆಲಸ. ಸಾಹೇಬರು ಹೇಳಿದ್ರಿ, ಹೋಗುವಾಗ ಏನು ಕೇಳುವುದಿಲ್ಲ ಯಾರೇನು. ನಾವೇನು ಮಾಡಿದೀವಿ ಸಮಾಜಕ್ಕೆ ಅದನ್ನು ಮಾತ್ರ ಜನರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅದನ್ನ ನೀವು ಮಾಡಿ ಮುಂದುವರಿಸಿ ಅಂತ ಹೇಳ್ತಾ, ಸರ್ ಮೀನುಗಾರಿಕೆ ನಮ್ಮೊಳಗೆ ನಾವು ಹೊಡ್ಕೋತೀವಿ. ಟ್ರಾಲ್ ಬೋಟು, ಲೇಲ್ಯಾಂಡು, ಪರ್ಸೀನು, ಸಣ್ಣ ದೋಣಿ ಇರ್ಬೋದು, ನಾಡ ದೋಣಿ ಕರೆಕ್ಟ್. ತಾವೊಂದು ಮುಖ್ಯಮಂತ್ರಿಗಳಿಗೆ ಹೇಳಿ ಒಂದು ಸಮಗ್ರ ಮೀನುಗಾರಿಕೆ ನೀತಿಯನ್ನು ಈ ಬಜೆಟ್ ನಲ್ಲಿ ಘೋಷಣೆ ಮಾಡುವಾಗ ಆಗುತ್ತೆ. ಯಾಕಂದ್ರೆ ಸುಣ್ಣ ಆಗಿ ನಾವು ಈಗ ಈ ಸಣ್ಣ ಬೋಟು ದೊಡ್ಡ ಬೋಟು ನಾನು ಯಾರು ಪರವಾಗಿನೂ ಇಲ್ಲ. ನಮಗೆ ಆಮೇಲೆ ಬೈತಾರೆ, ಟಿಕೆಟ್ ವಾಟ್ಸಪ್ನ ಬರೋದೇ ಅದು. ಶಿವಶಂಕರ್ ಹಿಂಗೆ ಹೇಳಿದ್ರಂತ. ಅದಕ್ಕೆ ಒಂದು ಸಮಗ್ರ ನೀತಿ, ಈಸ್ಟ್ ವೆಸ್ಟ್ ಕೋಸ್ಟ್ ಮತ್ತೆ ಈಸ್ಟ್ ಕೋಸ್ಟ್ ಎರಡಕ್ಕೂ ಕೂಡ ತಾವು ಈಗ ಒಂದು ಇದರ ಅಧಿಕಾರಸ್ಥ ಸ್ಥಾನದಲ್ಲಿ ಇದ್ದೀರಿ. ಖಂಡಿತ ಅದ್ರ ಬಗ್ಗೆ ತಾವು ಇದು ಮಾಡಬೇಕು. ಹಾಗೆ ಮೋಹನ್ ಬೆಂಗರೆ ನಿಮ್ಮ ಹಳೆ ಶಿಷ್ಯ ಚೇತನ್ ಇದ್ದಾರೆ, ಅವ್ರಿಗೆ ಹೇಳಿ ಕಸ್ಬಾ ಬೆಂಗರೆ ಮತ್ತೆ ತಣ್ಣೀರ್ ಬಾವಿ ಒಂದು 2 ಕೋಟಿ ಒಂದು 2 ಗಟ್ಟಿ ಮಾಡಿಕೊಡಿ ಸರ್. ತಮ್ಮ ಫೀಲ್ಡ್ನಲ್ಲಿ ಕಾನ್ಸ್ಟೆನ್ಸಿ ಸ್ವಲ್ಪ ಬೇರೆ ಇರ್ಬೋದು, ಏನಾದ್ರೂ ಮಗುವಿನ ಸರ್ ಸಹಾಯ ಮಾಡಿ. ಖಂಡಿತ ನಿಮ್ಗೊಂದು ಬೇಸರ ಇದೆ, ನಾವು ನಿಮ್ಗೆ ಓಟ್ ಹಾಕಲ್ಲ, ಗೊತ್ತಿದೆ. ನಮ್ಮ ಮನೋಸ್ಥಿತಿ ಬೇರೆ ಇದೆ. ನೇರ ಹೇಳ್ತೇನೆ, ಸಾಹೇಬ್ರಾಗಿದ್ದೀನಿ ನಾನು. ಒಂದು ಇದಿದೆ. ಯಾಕಂದ್ರೆ ನಾವು ಎಲ್ಲ ಒಂದು ಬ್ರಿಡ್ಜ್ ಮಾಡಿದ್ವಿ, ಅಲ್ಲಿ ಓಟೇ ಹಾಕ್ಲಿಲ್ಲ. ಸಾಹೇಬ್ರು ಬಹಳ ಬೇಸರದೆ ಅಂತ ಹೇಳಿದ್ರು. ನಾವು ಕಷ್ಟಪಟ್ಟು 2-3 ವರ್ಷ ಮಾಡಿದ್ವಿ, ಅದ್ರ ಹಾಕ್ಲಿಲ್ಲ. ಅಂದ್ರೆ ಜನರ ಮನಸ್ಥಿತಿ ಆಗಿದೆ. ಇನ್ನಾದ್ರೂ ಸುಧಾರಿಸ್ಕೋತೀವಿ ನಾವು. ಯಾಕಂದ್ರೆ CM ಮೊನ್ನೆ ಹೋದಾಗೂ ಹೇಳಿದ್ರು, ನೀವೇನಪ್ಪ ನಮ್ ಕೈನೇ ಹಿಡಿದಿಲ್ಲ, ನಮ್ ಜೊತೆ ಇರಲ್ಲ ಅಂತ ಹೇಳಿದ್ರು. ಇದು ಯಾರಿಗೆ ಬೇಕು? ಅದರಿಂದ ಸ್ವಲ್ಪ ನಾವು ಸುಧಾರಿಸ್ಕೋಬೇಕಾಗ್ತದೆ. ನಾ ಯಾವ ಪಾರ್ಟಿ ಬಗ್ಗೆ ಮಾತಾಡಲ್ಲ, ಆದ್ರೆ ನಮ್ಮೊಳಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ, ಮುಂದೆ ಹೇಗೆ ಹೋಗ್ತೀವಂತ. ಸರ್ ಹೇಳಿದ್ರು ಅದನ್ನೆಲ್ಲ. ಖಂಡಿತ ನಿಮ್ಗೆ ಮಾರುತಿ ಜನಸೇವಾ ಸಂಘಕ್ಕೆ ಒಳ್ಳೇದಾಗಲಿ. ಖಂಡಿತ ಸ್ಪೀಕರ್ ಸರ್ ನಮ್ಮ ಜೊತೆ ಇರ್ತಾರೆ. ನಾವು ಸ್ವಲ್ಪ ಕಾರ್ಯಕರ್ತರು ಯಾರು ಸ್ವಲ್ಪ ಸಹಾಯ ಮಾಡಿ ಅವ್ರಿಗೆ. ಯಾಕಂದ್ರೆ ಚೇತನ್ ಅಂತೂ ನಮ್ಮನ್ನು ಇರ್ಲಿಕ್ಕೆ ಬಿಡಲ್ಲ. ದಯಮಾಡಿ ಒಂದು ಏನಾರ ಅವ್ರಿಗೆ ಒಂದು ಪೋಸ್ಟ್ ಕೊಡಿಸಿ. ಹಾಗೆ ನಮ್ಮವರಿಗೆ ಏನೋ ನಮ್ ತಪ್ಪು ತಿಳಿಲ್ಲ ಅಂತ ಏನೋ ಒಂದು ನಿಮ್ ಜೊತೆ ಇರ್ತೀವಿ ನಾವು. ನಮ್ಮಂತವ್ರು ಯಾರು ನಿಮ್ ಜೊತೆ ಇರೋರು. ಆ ದೃಷ್ಟಿಯಲ್ಲಿ ನಮ್ಮವ್ರಿಗೆ ಸ್ವಲ್ಪ ಸಹಾಯ ಮಾಡಿ. ನಾವು ಇನ್ನೂ ಸ್ವಲ್ಪ ಡೆವಲಪ್ ಆಗ್ತೀವಿ, ಬೆಳ್ಕೋತೀವಿ. ಬೋಟ್ ಆಗಲಿ ಬೇರೆ ಆಗಲಿ ಏನು ಸಿಗ್ತದೆ ನಮ್ಗೆ ಸ್ವಲ್ಪ. ನಿಮ್ಮ ಮೀನುಗಾರಿಕೆಯಲ್ಲಿ ಇವತ್ತು ಮಾಂಕಳ ವೈದ್ಯ ಇರ್ಬೋದು, ನೀವು ಕರ್ಸಿದ್ರೆ ಇಮಿಡಿಯೇಟ್ ಬರ್ತಾರ ಅಂತ. ಇದರಲ್ಲಿ ಒಂದು ಸಮಗ್ರ ಮೀನುಗಾರಿಕೆ ನೀತಿ ಆದ್ರೆ ಎಲ್ಲರೂ ಬದುಕೋತಾರೆ, ಸಣ್ಣವರು ದೊಡ್ಡವರು ಎಲ್ಲರೂ. ಆ ನಿಟ್ಟಿನಲ್ಲಿ ತಾವು ಇದನ್ನು ಮಾಡಬೇಕು. ಖಂಡಿತ ನಿಮ್ಗೆ ಇದರಿಂದ ನಿಮ್ಮೊಂದು ಶ್ರೀರಕ್ಷೆ ಅದು. ನಮ್ಗೆ ಸಹಾಯ ಮಾಡಿದ್ರು ಬಿಡ್ತಾರೆ. ನೀವು ಅಧಿಕಾರದಲ್ಲಿ ಇದ್ದೀರಿ, ಖಂಡಿತ ನೀವು ಅದನ್ನು ಮಾಡಿದ್ರೆ ನಮ್ಗೊಂದು ಇದು ನೀವು ಮನುಷ್ಯನ ಮೇಲೆ ತಗೋತೀರಿ. ಫಾಲೋ ಅಪ್ ಆಕ್ಷನ್ ನಿಮ್ದು ಬಹಳ ಕರೆಕ್ಟ್ ಇದೆ. ನಾನು ನೋಡ್ತಿರ್ತೀನಿ ಸರ್ಕಾರದ ಮಟ್ಟದಲ್ಲಿ. ಆ 200 ಕೋಟಿ ಬ್ರಿಡ್ಜ್ ಆಗ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ. 10 ಕೋಟಿ ಕೊಡಲ್ಲ, MLAಗಳಿಗೆ 5 ಕೋಟಿ ಕೊಡ್ತಾರೆ. ಅವ್ರು 200 ಕೋಟಿ ಮಾಡಿಸಿದ್ರು ಸಾಹೇಬರು. ಈ ಕೋಟೆಪುರದವರಿಗೆ ಲೋಕಲ್ ಇದ್ದವರಿಗೆ ಅರ್ಥ ಆಗ್ಬೇಕಲ್ಲ, ಅಷ್ಟು ಈಸಿ ಆಗಲ್ಲ. ಸಿದ್ದರಾಮಯ್ಯ ಅವರು ಅಷ್ಟು ಸರಳ ಕೈ ಬಿಚ್ಚುವುದಿಲ್ಲ ಅವರು. ಆ ನಿಟ್ಟಿನಲ್ಲಿ ಸರ್ ಮಾಡಿದಾರೆ ಅದನ್ನ. 2ನೇ ಕ್ಯಾಬಿನೆಟ್ಗೂ 3ನೇ ಕ್ಯಾಬಿನೆಟ್ಗೂ ಬಂತದ್ದು ಕೆಲಸ ಆಗ್ತದೆ. ಅದು ಟೆಂಡರ್ ಕರೀತಾರೆ. ಆ ದೃಷ್ಟಿಯಲ್ಲಿ
ಇವತ್ತು ಬೇರೆನೋ ಹೇಳಿದ್ರು ಸರ್, ಇನ್ನೊಂದು 2 ಜಟ್ಟಿ ಮಾಡಿದ್ದಾರೆ. ಖಂಡಿತ ನಮಗೂ ಒಂದು 2 ಸಣ್ಣ ಜಟ್ಟಿ ಮಾಡ್ಕೊಂಡಿದ್ದಾರೆ. ಏನೋ ನಾವು ಈ ಮಂಗಳೂರು ಭಾಗದವ್ರು ಬದುಕ್ತಾರ, ಒಂದು ಹಾಗೆ ಸಮಗ್ರ ಮೀನುಗಾರಿಕೆ ನೀತಿ ಇದ್ರೆ ಎಲ್ಲರೂ ಮುಂದೆ ಬದುಕ್ತಾರೆ. ಹೊಡೆದಾಡೋದು ಇದೆಲ್ಲ ತಪ್ಪದ ನಿಟ್ಟಿನಲ್ಲಿ ನಮ್ಗೊಂದಿಷ್ಟು ಸಹಾಯ ಮಾಡಿ ಅಂತ ಹೇಳ್ತಾ, ಮಾರುತಿ ಜನಸೇವಾ ಸಂಘ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿ ನಿಮ್ಮ ಜೊತೆ ಜೀಶಂಕರ್ ಫ್ಯಾಮಿಲಿ ಟ್ರಸ್ಟ್, ಗೀತಾನಂದ ಟ್ರಸ್ಟ್, ಹಾಗೆ ಸಮಾಜದ ಎಲ್ಲರೂ ನಿಮ್ಮ ಜೊತೆ ಇರ್ತೀವಿ. ನೀವು ಇದನ್ನು ಮುಂದುವರ್ಸ್ಕೊಂಡು ಹೋಗಿ, ನಿಮ್ಗೆಲ್ಲ ಒಳ್ಳೇದಾಗಲಿ. ಬೆಳಗುತ್ತಿರುವ ಯುವ ಸಾಧಕ, ಶಿಸ್ತು, ದಕ್ಷತೆ, ಶ್ರದ್ಧೆ, ಗುರಿ ಮುಟ್ಟುವ ಛಲ, ಆತ್ಮವಿಶ್ವಾಸ, ಸಾಹಸ, ನಯ ವಿನಯಗಳಿಗೆ ಹೆಸರಾದವರು ಸಿಂಧೂರಾಮ್ ಪುತ್ರನ್. ತಂದೆ ಮೀನುಗಾರಿಕಾ ತರಬೇತಿ ಕೇಂದ್ರದ ಶಿಕ್ಷಕರಾಗಿದ್ದ ಶ್ರೀ ಆನಂದ ಪುತ್ರನ್, ತಾಯಿ ಮಮತಾಮಯಿಯಾದ ಶ್ರೀಮತಿ ಜಲಜಾಕ್ಷಿ. ಶ್ರೀರಾಮನಂತೆ ಪಿತೃವಾಕ್ಯ ಪರಿಪಾಲನೆಯಲ್ಲಿ ಮಾದರಿಯಾದ ಯುವಕ. ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಉದ್ಯಮಿಯಲ್ಲಿ ಮುನ್ನುಗ್ಗುತ್ತಿರುವ ಕನಸುಗಾರ. ಉದ್ಯಾವರ ಇವರ ಜನ್ಮಭೂಮಿ, ಮಂಗಳೂರು ಇವರ ಕರ್ಮಭೂಮಿ. ಯಾಂತ್ರಿಕ ದೋಣಿ ನಿರ್ಮಾಣ, ಮಂಜುಗಡ್ಡೆ ಕಾರ್ಖಾನೆ, ಮೀನು ಸಗಟು ವ್ಯಾಪಾರ, ರಫ್ತು ಉದ್ಯಮ ಯಾವುದೇ ಇರಲಿ, ಸಾಧಕ ಬಾಧಕಗಳನ್ನು, ಅವಕಾಶಗಳನ್ನು, ಅಭಿವೃದ್ಧಿಯ ಮಾದರಿಗಳನ್ನು ಅಧ್ಯಯನದೊಂದಿಗೆ ಬೆಳೆಸುತ್ತಿರುವ ಮತ್ಸ್ಯೋದ್ಯಮ ಸಂಶೋಧಕ ಶ್ರೀ ಸಿಂಧೂರಾಮ್ ಪುತ್ರನ್. ಅಮೆರಿಕ, ಚೈನಾ, ಕಾಂಬೋಡಿಯಾ, ಇಂಡೋನೇಷಿಯಾ, ಗಲ್ಫ್, ಯುರೋಪ್ ಮುಂತಾದ ದೇಶಗಳಲ್ಲಿ ಪ್ರವಾಸ ಮಾಡಿ ಮೀನುಗಾರಿಕಾ ಕ್ಷೇತ್ರದ ಪ್ರಗತಿ ಸುಧಾರಣೆಯಲ್ಲಿ ಹೆಜ್ಜೆ ಇಡುತ್ತಿರುವ ಶ್ರೀ ಸಿಂಧೂರಾಮ್ ಪುತ್ರನ್ ಯುವಕರಿಗೆ ಸದಾ ಮಾದರಿ. ಮತ್ಸ್ಯೋದ್ಯಮ ಕ್ಷೇತ್ರದಲ್ಲಿ ಮಾಡಿದ ಗಣನೀಯವಾದ ಸಾಧನೆಗಾಗಿ ತಮಗೆ ಮೊಗವೀರ ಯುವರತ್ನ ಪ್ರಶಸ್ತಿ ಲಭಿಸಿರುವುದು ಪ್ರಶಂಸನೀಯ. ತಮ್ಮ ಉದ್ಯಮಶೀಲತೆ, ಸಮಾಜ ಸೇವೆಯ ಆದರ್ಶಗಳನ್ನು ಗುರುತಿಸಿ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲವು ತನ್ನ ಸ್ಥಾಪನೆಯ ಮಾಣಿಕ್ಯ ಮಹೋತ್ಸವದ ಉದ್ಘಾಟನಾ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಶ್ರೀ ಸಿಂಧೂರಾಮ್ ಪುತ್ರನ್ ರವರಿಗೆ ಮಾರುತಿ ಸಾಧಕ ಪ್ರಶಸ್ತಿಯ ಗೌರವಾಭಿನಂದನೆಯನ್ನ ಸಲ್ಲಿಸುತ್ತಿದ್ದೇವೆ. ಅಭಿನಂದನೆಗಳು, ಅಭಿವಂದನೆಗಳು ಶ್ರೀ ಸಿಂಧೂರಾಮ್ ಪುತ್ರನ್ ಅವರಿಗೆ. ಆ ಉದ್ಯಮದ ಯಶಸ್ಸಿನ ಜೊತೆಯಲ್ಲಿ ಅವ್ರು ಮಾಡ್ತಿರುವಂತಹ ಒಳ್ಳೆಯ ಕೆಲಸಗಳಿಂದ ಸ್ಫೂರ್ತಿಯನ್ನು ಪಡೆದು ಮಾರುತಿ ಜನಸೇವಾ ಸಂಘ ಇವತ್ತು ಈ ವೇದಿಕೆಯಲ್ಲಿ ಮಾರುತಿ ಸಾಧಕ ಪ್ರಶಸ್ತಿಯ ಗೌರವವನ್ನ ಸಲ್ಲಿಸ್ತಾ ಇದೆ. ಮತ್ಸ್ಯೋದ್ಯಮಿಗಳಾದ ಶ್ರೀ ಸಿಂಧೂರಾಮ್ ಪುತ್ರನ್ ಅವರಿಗೆ ಮಾರುತಿ ಜನಸೇವಾ ಸಂಘದ ಮಾಣಿಕ್ಯ ಮಹೋತ್ಸವದ ಪರ್ವಕಾಲದಲ್ಲಿ ಮಾರುತಿ ಸಾಧಕ ಪ್ರಶಸ್ತಿಯ ಮುಕುಟಕ್ಕೆ ಗರಿಯನ್ನ ಸಲ್ಲಿಸ್ತಾ ಇದೆ. ಇವತ್ತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೇವೆ. ಬಹಳ ಸಂತೋಷವಾಗ್ತದೆ. ಯಾಕಂತ ಹೇಳಿದರೆ, ಒಂದು ಯುವಕ ಮಂಡಲ ಇಷ್ಟೊಂದು ಕೆಲಸ ಮಾಡಬಹುದು ಅಂತೇಳಿ ತೋರಿಸಿಕೊಟ್ಟದಿದ್ದರೆ ನಮ್ಮ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲ. ನಾವೆಲ್ಲರೂ ನೋಡ್ತಾ ಇದ್ದೇವೆ, ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ 3 ವಿಷಯ ಅತ್ಯಂತ ಮುಖ್ಯವಾಗ್ತದೆ. ಯಾಕಂತ ಹೇಳಿದರೆ, ಅಲ್ಲಿರುವ ದೇವಸ್ಥಾನಗಳು ಯಾವ ರೀತಿ ಉಂಟು ಅಂತ ಹೇಳುವುದು ಅಲ್ಲಿ ಮುಖ್ಯ ಆಗ್ತದೆ. ಎಲ್ಲ ಒಳ್ಳೆಯ ಸುಸಜ್ಜಿತವಾದ ಒಳ್ಳೆಯ ಸಂಸ್ಕೃತಿ ಕೊಡುವಂಥ ದೇವರು ದೇವಸ್ಥಾನಗಳಿದ್ದರೆ ಖಂಡಿತ ಆ ಊರು ಅಭಿವೃದ್ಧಿ ಹೊಂದುತ್ತದೆ, ಒಳ್ಳೆಯದಾಗ್ತದೆ ಅಂತ ಹೇಳುವ ಒಂದು ಪ್ರತೀತಿ ಇದೆ. ಇನ್ನೊಂದು, ಆ ಊರಿನಲ್ಲಿರುವ ಶಿಕ್ಷಣ ಸಂಸ್ಥೆಗಳು ಅವು ಯಾವ ರೀತಿ ಇದೆ, ಅಲ್ಲಿ ಜನರಿಗೆ ಸುಸಂಸ್ಕೃತ ಶಿಕ್ಷಣ ಸಿಗ್ತದ, ಅದು ಮುಖ್ಯವಾಗ್ತದೆ ಆ ದಶೆಯಲ್ಲಿ. ಮತ್ತು ಆ ಊರಿನಲ್ಲಿರುವ ಏನು ಸಂಘ ಸಂಸ್ಥೆಗಳು ಯಾವ ರೀತಿ ಆ ಊರನ್ನು ಕೊಂಡು ಹೋಗ್ತವೆ, ಯಾವ ರೀತಿ ಆ ಊರಿಗೆ ಆ ಸಂಘ ಸಂಸ್ಥೆಗಳು ತಮ್ಮ ಕೈಲಾದ ಸೇವೆ ಮಾಡ್ತವೆ ಅಂತ ಹೇಳೋದು ಹೊಂದ್ಕೊಂಡು ಹೋಗ್ತದೆ. ಅದೇ ರೀತಿ ಇವತ್ತು ನಾವು ಉಳ್ಳಾಳದಲ್ಲಿರುವ ನಮ್ಮ ಮಾರುತಿ ಯುವಜನ ಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲವನ್ನು ನಾವು ಆ ರೀತಿ ನೋಡ್ಬೋದು. ಯಾಕಂತ ಹೇಳಿದರೆ, ಉಳ್ಳಾಳದಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಅಲ್ಲಿ ಕ್ರಿಕೆಟ್ ಆಡುವ ಹುಡುಗರೆಲ್ಲ ಒಟ್ಟಿನಿಂದ ಮಾಡಿದಂಥ ಈ ಒಂದು ತಂಡ ಇವತ್ತು ಬೃಹತ್ ಆಕಾರವಾಗಿ ನಿಂತು ಇಡೀ ಸಮಾಜಕ್ಕೆ ಅವರಿಂದ ಒಂದು ಯೋಚನೆ ಮತ್ತು ಯೋಜನೆ ಸಿಕ್ಕುವಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಇವರು ಮಾಡುವ ಎಲ್ಲ ಕಾರ್ಯಕ್ರಮವೂ
ನಮಗೆ ಆದರ್ಶಪ್ರಾಯ. ಇತರ ಯುವಕ ಮಂಡಲಗಳಿಗಿರ್ಬೋದು, ಇಡೀ ಸಮಾಜಕ್ಕಿರ್ಬೋದು, ಇದು ಒಂದು ಆದರ್ಶಪ್ರಾಯವಾದ ಯುವಕ ಮಂಡಲ ಮೂಡಿ ಬಂದಂತಾಗ್ತದೆ. ಯಾಕಂತ ಹೇಳಿದರೆ ಸ್ವತಃ ಅವರು ಕೈಯಿಂದ ಅಷ್ಟು ಖರ್ಚು ಮಾಡಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ಪ್ರಾಯೋಜಕರಾಗಿ ಸಾಕಷ್ಟು ಜನರನ್ನು ಸೇರಿಸಿಕೊಂಡಿದ್ದಾರೆ. ಅದೇನೇ ಇದ್ದರೂ ಸಹ ಸಮಾಜದಲ್ಲಿ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದು ನಿಜವಾಗಿಯೂ ದೇವರಿಗೂ ಪ್ರೀತಿ ಕೊಡುವಂಥ ವಿಷಯ. ಖಂಡಿತ ನಾವೆಲ್ಲರೂ ಹೋಗುವಾಗ ಏನೋ ತಗೊಂಡು ಹೋಗುವುದಿಲ್ಲ, ಏನಿದ್ರೂ ಇಲ್ಲೇ ಬಿಟ್ಟು ಹೋಗುವಂಥದ್ದು. ಆದರೆ ನಾವು ಮಾಡಿದ ಏನಾದರೂ ಪುಣ್ಯ ಕೆಲಸ, ಯಾರಿಗೆ ಬಡವರ ಕಣ್ಣೀರು ಒರೆಸುವಂಥ ಒಂದು ಕೆಲಸ ಇರ್ಬೋದು, ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ, ಸಾಮಾಜಿಕವಾಗಿ ನಾವು ಏನು ಸಹಾಯ ಇನ್ನೊಬ್ಬರಿಗೆ ಮಾಡ್ತೇವೋ ಆ ಪುಣ್ಯ ಮಾತ್ರ ನಮ್ಮ ಜೊತೆಲಿ ಬರ್ತದೆ ಹೊರತು ಬೇರೆ ಇನ್ನೇನೂ ನಮ್ಮ ಜೊತೆಲಿ ಬರೋದಿಲ್ಲ. ಅದನ್ನು ನಾವು ಎಲ್ಲರೂ ಮನಗಾಣಬೇಕು. ಯಾಕಂತ ಹೇಳಿದರೆ ಅಲ್ಲಿ ನಾವು ಹೋದವಾಗ ಯಾವುದೇ ಇರಲಿ, ನಮ್ಮ ಡಾಲರ್ ಇರ್ಬೋದು, ರೂಪಾಯಿ ಇರ್ಬೋದು, ಯಾವುದೂ ವರ್ಕ್ ಆಗೋದಿಲ್ಲ. ಅಲ್ಲಿ ಇವು ಎಷ್ಟು ಪುಣ್ಯ ಮಾಡಿದ್ದಾನೆ, ಇವನನ್ನು ಎಲ್ಲಿ ಕಳಿಸ್ಬೇಕು ಅಂತ ಹೇಳೋದು ಮಾತ್ರ ಮುಖ್ಯವಾಗ್ತದೆ. ಖಂಡಿತ ಆ ದೆಸೆಯಲ್ಲಿ ನಾವೆಲ್ಲರೂ ಇದೇ ರೀತಿ ಈಗ ನಮ್ಮ ಮಾರುತಿ ಯುವ ಸಂಘಟನೆಯವರು ಯಾವ ರೀತಿ ಮಾಡ್ತಾ ಇದ್ದಾರೋ ಅದೇ ರೀತಿ ಮುಂದುವರೆದುಕೊಂಡು ಹೋಗುವ. ಖಂಡಿತ ಇವರಿಂದ ಇನ್ನೂ ಹೆಚ್ಚಿನ ಕೆಲಸಗಳಾಗಲಿ, ಇನ್ನೂ ಹೆಚ್ಚಿನ ಜನಸೇವೆ ಇವರು ಮಾಡಲಿ ಅಂತ ಹೇಳ್ತಾ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಅವರ ಬೆಂಬಲಕ್ಕಾಗಿ ನಿಂತು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಂತೆ ಮಾಡುವ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತನಾಡಿ. ಆರೋಗ್ಯಕ್ಕೆ ಸಂಬಂಧಿಸಿದ ಪೋಷಣೆಗಳಿರ್ಬೋದು, ಪರಿಸರ ಸಂರಕ್ಷಣೆ ಇರ್ಬೋದು, ಶಿಕ್ಷಣ ಹಾಗೂ ಕೌಶಲ್ಯ ವೃದ್ಧಿ ಇರ್ಬೋದು. ಸೊ ಇಂತಹ ಸುಮಾರು 17 ಗುರಿಗಳನ್ನು ನಮ್ಮ ಈ ಹೆಮ್ಮೆಯ ಮಾರುತಿ ಯುವಕ ಮಂಡಲ ಇವತ್ತು ತನ್ನ ಎಲ್ಲ 40 ಹಾಗೂ ಈ 40 ಸಂವತ್ಸರಗಳ ಕಾರ್ಯಚಟುವಟಿಕೆಗಳ ಮೂಲಕ ಅದನ್ನು ಸಾಕಾರಗೊಂಡಿದೆ ಅಂತ ಹೇಳಿದ್ರೆ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಹಾಗೇನೆ ನಾನು ತುಂಬಾ ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಸಮಯದ ಅಭಾವ ಇರುವ ಕಾರಣ. ಇನ್ನೊಂದು ಲೈನ್ ಲೈಟ್ ಯಾವುದು ಈ ಒಂದು ಸಂಘಟನೆದು ಅಂತ ಹೇಳಿದ್ರೆ ಜೀವನ ಕೌಶಲ್ಯ. ನೋಡಿ, ನಮ್ಮನ್ನೆಲ್ಲ ಸರ್ಕಾರ ಟ್ರೈನಿಂಗ್ಗೆ ಕಳಿಸಿ ಒಂದಷ್ಟು ಜೀವನ ಕೌಶಲ್ಯ ಕಲಿತು ಬನ್ನಿ ಅಂತ ಹೇಳಿ ಕರೀತಾರೆ. ಇವತ್ತು ಜೀವನ ಕೌಶಲ್ಯ, ಸೊ ಜೀವನ ಕೌಶಲ್ಯ ಅಂತ ಹೇಳಿದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ನಮಗೆ 10 ಜೀವನ ಕೌಶಲ್ಯಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಡಕ ಆಗಿರಬೇಕು ಅಂತ ಹೇಳ್ತದೆ. ಸಹಾನುಭೂತಿ ಇರ್ಬೋದು, ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೋದು, ಕಮ್ಯುನಿಟಿ ಅಂದ್ರೆ ಸಮುದಾಯದ ಸಬಲೀಕರಣ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟೀಸ್ ಇರ್ಬೋದು, ಕ್ರಿಟಿಕಲ್ ಥಿಂಕಿಂಗ್, ಹೀಗೆ ಇಂತಹ 10 ಜೀವನ ಕೌಶಲ್ಯಗಳು ನಮ್ಮದಾಗಬೇಕು ಅಂತ ಹೇಳ್ತದೆ. ಹಾಗೇನೆ ಈ 10 ಜೀವನ ಕೌಶಲ್ಯಗಳಲ್ಲಿ ಒಂದು 7-8 ಇದ್ರೂ ಕೂಡ ನಾವು ಸಮಾಜಕ್ಕೆ ಸ್ಫೂರ್ತಿದಾಯಕವಾಗಿ ಒಂದು ಸಮಾಜಕ್ಕೆ ಬೇಕಾಗುವ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಈ ನಮ್ಮ ಮಾರುತಿ ಯುವಕ ಮಂಡಲ ಏನಿದೆ, ಎಲ್ಲ ಜೀವನ ಕೌಶಲ್ಯಗಳನ್ನು ಕೂಡ ತಮ್ಮ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಕಾರ್ಯೋನ್ಮುಖರಾಗಿ ತಮ್ಮನ್ನು ಅಂದ್ರೆ ಸಮಾಜಕ್ಕೆ ಒಂದು ಮಾದರಿಯಾದಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಸೊ ಇದೆಲ್ಲ ನಮ್ಮ ಮುಂದೆ ಇರುವಂತ ಎಲ್ಲ ನಮ್ಮ ಫಲಾನುಭವಿ ವಿದ್ಯಾರ್ಥಿಗಳಿರ್ಬೋದು, ಮಿತ್ರರಿಗಿರ್ಬೋದು, ವಿದ್ಯಾರ್ಥಿಗಳಿಗೆ, ಅಥವಾ ಇವತ್ತಿನ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಇವತ್ತು ಈ ಒಂದು ಆರ್ಥಿಕ ಸಹಾಯವನ್ನು ಪಡೆದಂತ ಫಲಾನುಭವಿಗಳು, ಅದು ಕೂಡ ನೋಡಿ ಎಷ್ಟು ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ತಂದೆ ತಾಯಿ ಇದ್ದು ಮಕ್ಕಳ ಇವತ್ತು ಲಾಲನೆ ಪೋಷಣೆ ನಮ್ಗೆ ಎಷ್ಟು ಚಾಲೆಂಜಿಂಗ್ ಅಂತ ನಮ್ಗೆಲ್ರಿಗೆ ಗೊತ್ತಿದೆ. ಅಂಥದ್ರಲ್ಲೂ ಕೂಡ ತಾಯಿ ಒಬ್ಬಳೇ ಮಕ್ಕಳನ್ನು ಪೋಷಿಸುವಂತ ಒಂದು ಸನ್ನಿವೇಶ ಇದೆಯಲ್ಲ, ಅದು ತುಂಬಾ ಸವಾಲಿನದ್ದು. ಎಷ್ಟೋ ಸಲ ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ನೋಡ್ತೇವೆ, ಕಲೀಲಿಕ್ಕೆ ಅವರಿಗೆ ಮನಸ್ಸಿದ್ರೂ ಕೂಡ ಅವರ ತಾಯಿ ಒಬ್ಬರೇ ಇದ್ದುಕೊಂಡು ಅವರ ಜವಾಬ್ದಾರಿ ಅವರ ಚಿಕ್ಕಪ್ಪ ಮಾವ ಹೀಗೆ ಅವರ ಮೇಲೆ ಇರುವ ಕಾರಣ ಅವರ ಎಲ್ಲ ಕನಸುಗಳು ಕೂಡ ಕಮರಿ ಹೋಗುವಂತ ಒಂದು ಸಂದರ್ಭ ಒದಗಿ ಬರ್ತದೆ. ಸೊ ಅಂತ ನಿಟ್ಟಿನಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ನಾನು ಹೇಳುವಂಥದ್ದು, ಶಿಕ್ಷಣ ಎಂಬುದು ಒಂದು ದೊಡ್ಡ ಅಸ್ತ್ರ. ನಾವು ಸಬಲರಾಗಬೇಕು ಅಂತ ಹೇಳಿದ್ರೆ, ಜೀವನದಲ್ಲಿ ಮುಂಬರಬೇಕು ಅಂತ ಹೇಳಿದ್ರೆ, ಶಿಕ್ಷಣದ ಜೊತೆಯಲ್ಲಿ ಜೀವನ ಕೌಶಲ್ಯಗಳು ನಮಗೆ ಅತಿ ಅಗತ್ಯ. ಸೊ ಹಾಗಾಗಿ ಇವತ್ತು ನಾನು ನನ್ನ ಪಾಠದಲ್ಲಿ ಅಥವಾ ಪಾಠ ಪ್ರವಚನ ಅಥವಾ ಸಮುದಾಯ ಸಬಲೀಕರಣದ ಬಗ್ಗೆ ಮಾತನಾಡುವಾಗ ಎಕ್ಸಾಂಪಲ್ ಎಲ್ಲಿದೋ ಅಲ್ಲ ನಾನು ಕೊಡೋದು, ನಮ್ಮ ಉಳ್ಳಾಲದ ಮಾರುತಿ ಯುವಕ ಮಂಡಳದ ಉದಾಹರಣೆಯನ್ನು ಕೊಡುವಂಥದ್ದು. ಯಾಕಂದ್ರೆ ಇವತ್ತೆಲ್ಲರಿಗೂ ಕೂಡ ನಮ್ಮ ಸಭಾಧ್ಯಕ್ಷರು ಉದ್ಘಾಟನೆ ಮಾಡಿದಂತ ನಾಡೋಜ ಸನ್ಮಾನ್ಯರಾದಂತ ಡಾಕ್ಟರ್ ಜಿ ಶಂಕರ್ ಸರ್ ಅವರು ಕೂಡ ಅದೇ ಹೇಳಿದ್ರು. ಸಮಾಜಮುಖಿಯಾದ ಚಿಂತನೆಯನ್ನು ನಾವು ಮಾಡಿಕೊಂಡು ಬೆಳೆದಾಗ ನಮ್ಮಲ್ಲಿ ಯಾವುದೇ ರೀತಿಯ ದುರ್ಬುದ್ಧಿಗಳಿರಲಿ, ಯಾವುದೇ ರೀತಿಯ
ಅಪವರ್ತಿ ಸ್ವಭಾವಗಳನ್ನು ನಮ್ಮನ್ನು ತಾಗಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಸೊ ಹಾಗಾಗಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಹಾಗೂ ಇವತ್ತಿನ ಫಲಾನುಭವಿಗಳೇ ನಿರಾಶರಾಗಬೇಡಿ. ಆಶಾಭಾವದಿಂದ ಇಂಥ ಹಲವಾರು ಅವಕಾಶಗಳು ಸಮಾಜದಲ್ಲಿ ಇಂಥ ಸಂದರ್ಭಗಳು ಒದಗಿ ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಆಶಾಭಾವದಿಂದ ತಮ್ಮ ಎಲ್ಲ ಕನಸುಗಳ ಕಡೆಗೆ ಒಕ್ಕೊರಲಾಗಿ ಒಂದು ರೀತಿಯ ಯೋಜನೆಯನ್ನು ಹಾಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಈ ಒಂದು ಉತ್ಕೃಷ್ಟ ವೇದಿಕೆಯಲ್ಲಿ ಒಂದು ಭಾಗವಾಗಿ ಮಾಡಿದಂತಹ ಈ ಒಂದು ಮಾರುತಿ ಯುವಕ ತಂಡದ ಎಲ್ಲ ನನ್ನ ಸದಸ್ಯ ಮಿತ್ರರಿಗೂ ಹಾಗೂ 40 ವರ್ಷ ಈ ಒಂದು ಸಂಸ್ಥೆಯನ್ನು ನೀರುಣಿಸಿ ಪೋಷಿಸಿದಂತಹ ಎಲ್ಲ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಮನದಾಳದ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಾರುತಿ ಜನಸೇವಾ ಸಂಘದ ಈ ಒಂದು ಕಾರ್ಯಕ್ರಮ ಇರ್ಬೋದು, 40ನೇ ವರ್ಷಾಚರಣೆ ಕಾರ್ಯಕ್ರಮ ಇರುವುದು, ಜನರಿಗೆ ತಮ್ಮಿಂದ ಯಾವುದೆಲ್ಲ ಸಹಾಯ ಸಹಕಾರ ಮಾಡಬಹುದಂತೇಳಿ ಸೇವಾ ಸಂಘಕ್ಕೆ ತನ್ನ ಎಲ್ಲ ಕಾರ್ಯಕ್ರಮಗಳಿಗೆ ವಿವರಣೆ ಕೊಟ್ಟದ್ದು ಅವರ ಬೆನ್ನೆಲುಬಾಗಿ ನಿಂತ ನಮ್ಮೆಲ್ಲ ಮಾರ್ಗದರ್ಶಕರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಹಿರಿಯರು ಆದ ಸದಾನಂದ ಬಂಗೇರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ಮಾರುತಿ ಜನಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತರೇ, ಖಂಡಿತವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ. ಒಂದು ಸಂಘ ಸಂಸ್ಥೆ ಸಮಾಜಕ್ಕೆ ಏನೆಲ್ಲ ಮಾಡಬಹುದಂತೇಳಿ ತೋರಿಸ್ಕೊಟ್ಟಂತ ಒಂದು ದೊಡ್ಡ ಸಂಸ್ಥೆ ಇದ್ರೆ ಖಂಡಿತವಾಗಿ ಅದು ಮಾರುತಿ ಜನಸೇವಾ ಸಂಘ. ಮಾರುತಿ ಕ್ರಿಕೆಟರ್ ಸಾಧಾರಣ 20-22 ವರ್ಷಗಳ ಮುಂಚೆ ನಾನು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಒಟ್ಟಿಗೆ ಉಳ್ಳಾಲಕ್ಕೆ ಮಾರುತಿ ಕ್ರಿಕೆಟರ್ನವರ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು ಸಂಸ್ಥೆ ಕೇವಲ ಕ್ರಿಕೆಟಲ್ಲೇ ಮುಂದುವರೆದು ಕೇವಲ ಕ್ರೀಡೆಗೆ ಮಾತ್ರ ಮಹತ್ವವನ್ನು ಕೊಟ್ಟಿದ್ದೇನೆ. ಖಂಡಿತ ಈ ಸಂಸ್ಥೆ ಇದುವರೆಗೆ ಇಷ್ಟು ಮಟ್ಟಕ್ಕೆ ಬೆಳೀಲಿಕ್ಕೆ ಇರ್ಲಿಕ್ಕಿಲ್ಲ. ತಾನು ಯಾವುದೆಲ್ಲ ಕಾರ್ಯಕ್ರಮ ಮಾಡಬಹುದು, ಜನರಿಗೆ ಮುಟ್ಟುವಂತಹ ಕಾರ್ಯಕ್ರಮಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಶಿಕ್ಷಣವಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಟ್ಟದ್ರಿಂದ ಇವತ್ತು ತಾವು ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ. ಖಂಡಿತ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ಸರ್ವ ಉಪ್ಪಳದಿಂದ ಸೀರೂರುವರೆಗಿನ ಎಲ್ಲ ಸಮಾಜದ ಪರವಾಗಿ ನಿಮಗೆ ಅಭಿನಂದನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನವರೆಗೂ 22 ವರ್ಷದಿಂದ ನಾನೇನು ಈ ಸಂಸ್ಥೆಯಲ್ಲಿರುವ ಪದಾಧಿಕಾರಿಗಳಿರ್ಬೋದು ಎಲ್ಲರನ್ನು ಹತ್ತಿರದಿಂದ ಕಂಡವರು. ಯಾಕಂದ್ರೆ ಒಂದು ಸಂಸ್ಥೆಯಲ್ಲಿ ಅದರಿದ್ದ ಎಲ್ಲ ಸದಸ್ಯರು 22 ವರ್ಷಕ್ಕಿಂತ ಮೊದಲು ನಾನು ಏನು ಕಂಡಿದ್ದೇನೆ, ಈಗಲೂ ಅಂತ ಒಂದು ಒಳ್ಳೆಯ ಬಾಂಧವ್ಯ ಒಗ್ಗಟ್ಟಿನಿಂದ ನೀವಿದ್ದೀರಿ. ಖಂಡಿತ ಆ ಒಗ್ಗಟ್ಟೆ ಇವತ್ತು ನಿಮ್ಮನ್ನು ಈ ಮಟ್ಟಕ್ಕೆ ತಂದಿದೆ ಅಂತ ಹೇಳ ಬಯಸ್ತೇನೆ. ಮುಂದೆಯೂ ನಿಮ್ಮ ಹಲವಾರು ಕಾರ್ಯಕ್ರಮಗಳು ಮೂಡಿ ಬರಲಿ. 40 ವರ್ಷ, 50 ವರ್ಷ ಆಗಿ 100 ವರ್ಷ ಆಗಲಿ, ಎಲ್ಲರೂ ತಮ್ಮ ಜನರಿಗೆ ತಮ್ಮಿಂದ ಯಾವುದಾಗ ನೆರವು ಇರ್ಬೋದನ್ನು ಕೊಡುವಲ್ಲಿ ತಾವು ಮಗ್ನರಾಗಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ತಮಗೆಲ್ಲರೂ ಕರೆದಂತೆ ಸಲ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಶಾಲೆಯಲ್ಲಿ ಟೀಚರ್ ಸ್ವರ್ಗದ ಬಗ್ಗೆ ಎಲ್ಲ ತಿಳಿಸಿದ್ರೆ, ಸ್ವರ್ಗ ಹಾಗೆ ಇರ್ತದೆ, ಹೀಗೆ ಇರ್ತದೆ ಎಲ್ಲ ವರ್ಣನೆ ಮಾಡಿ ಕೊನೆಯಲ್ಲಿ ಮಕ್ಕಳಲ್ಲಿ ಕೇಳ್ತಾರೆ, ಮಕ್ಕಳೇ ನಿಮ್ಮಲ್ಲಿ ಸ್ವರ್ಗಕ್ಕೆ ಯಾರೆಲ್ಲ ಹೋಗ್ತೀರಿ? ಎಲ್ಲ ಮಕ್ಕಳು ಕೈ ಎತ್ತಿದ್ರು, ನಾವು ಹೋಗ್ತೀವಿ, ನಾವು. ಒಬ್ಬ ಮಾತ್ರ ಕೈ ಎತ್ತಲಿಲ್ಲ. ಯಾಕೆ? ಅವ ಹೇಳಿದ, ಟೀಚರ್ ನಾನು ಮನೆಗೆ ಹೋಗ್ತೇನೆ. ಮಾರುತಿ ಜನಸೇವಾ ಸಂಘ ಭ್ರಮೆಯಲ್ಲಿ ಕೆಲಸ ಮಾಡುವುದಿಲ್ಲ, ವಾಸ್ತವವಾಗಿ ಅದು ಕೆಲಸದ ಸೇವೆಯ ಯೋಜನೆಗಳನ್ನು ರೂಢಿಸಿಕೊಂಡಿದೆ. ಒಂದು ಮಾತು ನಾವು ನುಡಿಗಟ್ಟಿನಲ್ಲಿ ಕೇಳ್ತೇವೆ, ಆಡದೆ ಮಾಡುವವ ರೂಢಿಯೊಳಗೆ ಉತ್ತಮ, ಆಡಿ ಮಾಡಿದವ ಮಧ್ಯಮ, ಆಡಿಯೂ ಮಾಡದವ ಅಧಮ. ಮಾರುತಿ ಜನಸೇವಾ ಸಂಘದವರು
ಹಾಡದೇ ಮಾಡುವವರು. ಅವರು ಜನ ಸೇವೆಯನ್ನು ಮಾಡುವಲ್ಲಿ ನಾವು ಇಂಥದ್ದು ಮಾಡ್ತೇವೆ ಅಂತ ಸುಮ್ಮನೆ ಡಂಗುರ ಸಾರುವುದಿಲ್ಲ. ಅವರ ಸಂಸ್ಥೆಗೆ ಯಾರೆಲ್ಲ ಹೋಗ್ತಾರೆ ಬರಿಗೈಯಲ್ಲಿ ವಾಪಸ್ ಹೋಗುವುದೇ ಇಲ್ಲ. ಆ ರೀತಿಯ ಜನಸೇವೆಯನ್ನು ಮಾಡಿಕೊಂಡು ಬಂದಂತಹವರು ಮಾರುತಿ ಜನಸೇವಾ ಸಂಘದ ಸದಸ್ಯರು. ನನಗೆ ತುಂಬಾ ಹೆಮ್ಮೆ ಇದೆ. ಅನೇಕ ಶಿಕ್ಷಕರೆಲ್ಲ ಹೇಳ್ಕೊಳ್ತಾರೆ, ನಮ್ಮ ವಿದ್ಯಾರ್ಥಿಗಳು ಎಷ್ಟೋ ಮಂದಿ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಹಾಗೆ ಇದ್ದಾರೆ, ಹೀಗೆ ಇದ್ದಾರೆ. ನನ್ನ ವಿದ್ಯಾರ್ಥಿಗಳು ಇಷ್ಟು ಚಂದದಲ್ಲಿ ಜನಸೇವೆಯನ್ನು ಮಾಡಿಕೊಂಡಿದ್ದಾರಲ್ಲ, ಅದು ಬಹಳ ಹೆಮ್ಮೆ ತರುವಂತಹ ವಿಷಯ. ಇಂದಿನ ಶಿಕ್ಷಣದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಕ್ಕಳು ಹಣದ ಹಿಂದೆ ಹೋಗ್ತಾ ಇದ್ದಾರೆ, ಸೇವೆಯ ಹಿಂದೆ ಹೋಗುವವರು ಯಾರು ಸಹ ಇಲ್ಲ. ಆದರೆ ಜನಸೇವಾ ಸಂಘ ಇದರ ಸದಸ್ಯರು ಮತ್ತೊಂದು ಅಂಶವನ್ನು ನಾನು ಸ್ಪಷ್ಟಪಡಿಸ್ತೇನೆ. ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ಹುದ್ದೆಗಾಗಿ ಜಗಳ ಮಾಡಿಕೊಳ್ತಾರೆ. ನಾನು ಅಧ್ಯಕ್ಷನಾಗಬೇಕು, ನಾನು ಇಂತಹ ಹುದ್ದೆಯನ್ನು ಪಡ್ಕೊಳ್ಬೇಕು. ಆದರೆ ಜನಸೇವಾ ಸಂಘದಲ್ಲಿ ಹುದ್ದೆಯ ಬಗ್ಗೆ ಹೋರಾಟವೇ ಇಲ್ಲ. ಮತ್ತೊಂದು, ಅಲ್ಲಿ ಯಾವುದೇ ವ್ಯಕ್ತಿ ಹುದ್ದೆಯನ್ನ ಅನುಭವಿಸಿದರೂ ಕೂಡ ಎಲ್ಲರೂ ಸಮಾನ, ಅದರಲ್ಲಿ ತಾರತಮ್ಯ ಇಲ್ಲ, ಎಲ್ಲರೂ ಕೆಲಸ ಮಾಡ್ತಾರೆ. ಈ ರೀತಿಯ ಒಂದು ಸಂಸ್ಥೆ ನಿಜವಾಗಿ ನಮ್ಮ ಉಳ್ಳಾಲದಲ್ಲಿರುವುದು ಬಹಳ ಹೆಮ್ಮೆ. ಇದು ನಮ್ಮ ನಾಡಿಗೆ ಗೌರವವನ್ನು ತಂದುಕೊಟ್ಟಿದೆ. ಈಗಾಗಲೇ ರಾಜ್ಯ ಪ್ರಶಸ್ತಿ ಬಂದಿರುವುದರಿಂದ ನಮ್ಮ ಇಡೀ ರಾಜ್ಯ ಮಾರುತಿ ಜನಸೇವಾ ಸಂಘವನ್ನ ಗುರುತಿಸಿದೆ. ನಿಜವಾಗಿ ಮಕ್ಕಳಂತ ಹೇಳ್ತೇನೆ. ಯಾಕೆ ಹೇಳಿದ್ರೆ ನನ್ನ ವಿದ್ಯಾರ್ಥಿಗಳು, ಹೆಚ್ಚಿನವರೆಲ್ಲ ನನ್ನ ವಿದ್ಯಾರ್ಥಿಗಳು ಈ ರೀತಿಯ ಸೇವೆಯಿಂದ ಖಂಡಿತವಾಗಿಯೂ ಉತ್ತಮ ಭವಿಷ್ಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾವ ವ್ಯಕ್ತಿ ಶ್ರೀಮಂತರಾಗ್ತಾರೆ, ಹೃದಯ ಶ್ರೀಮಂತರಿಕೆಯನ್ನು ಹೊಂದಿರ್ತಾರೆ, ಅಂತಹ ವ್ಯಕ್ತಿಯೇ ನಿಜವಾದ ವ್ಯಕ್ತಿ, ನಿಜವಾದ ವ್ಯಕ್ತಿತ್ವ. ಆ ರೀತಿಯ ಗುಣಗಳನ್ನು ಮಾರುತಿ ಜನಸೇವಾ ಸಂಘ ಬೆಳೆಸಿಕೊಂಡಿದೆ. ಮಾರುತಿ ಜನಸೇವಾ ಸಂಘ ಈಗ ಮಾಣಿಕ್ಯ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದೆ. ಹಾಗೆ ಮುಂದೆ ಇದು ಸುವರ್ಣ ಮಹೋತ್ಸವ ಆಗಲಿ, ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡುವಂತಾಗಲಿ ಎನ್ನುವ ಹಾರೈಕೆಯನ್ನು ಸಲ್ಲಿಸ್ತಾ ಇಂದಿನ ಸಮಾರಂಭಕ್ಕೆ ನಾನು ಆಮಂತ್ರಿಸಿದ್ದಕ್ಕಾಗಿ ಎಲ್ಲ ಮಾರುತಿ ಜನಸೇವಾ ಸಂಘದ ಸದಸ್ಯರಿಗೆ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಮಾರುತಿ. ಇವರು ಮಾರುತಿ ಅಂತ ಹೆಸರಿಟ್ಟವರು ಗೊತ್ತಾಗಿದೆ. ರಾಮಾಯಣದಲ್ಲಿ ಮಾರುತಿ ಕಾಣುದು. ಶ್ರೀರಾಮನ ಭಕ್ತನಾಗಿ ಮಾರುತಿ ಕ್ಲಬ್, ಮಾರುತಿ ಜನಸೇವಾ ಸಂಘ. ನನಗೆ ಎನಿಸ್ತದೆ, ಈ ಒಂದು ಸಂಘದಲ್ಲಿದ್ದವರು ಜೀಶಂಕರ್ ಹೇಳಿದರು, ತುತ್ತು ಅನ್ನಕ್ಕೂ ಒಂದು ಸಮಯದಲ್ಲಿ ನಾವು ಪರಾರ್ತಿದ್ದೇವೆ ಅಂತ. ಈ ಮಾರುತಿ ಸಂಘದವರು ಹಾಗೆ, ನಾವು ಧಕ್ಕೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿ ನಮ್ಮ ಮೋಹನ್ ಬೇಕರ್ ಹೇಳಿದರು, ಎಲ್ಲ ಜನರೊಟ್ಟಿಗೆ ಸೇರಿ ಬೋಟ್ನಲ್ಲಿ ರೈತರಾಗಿ ಅದರ ಕೆಲಸವನ್ನು ನಿರ್ವಹಿಸಿ 1 ಬೋಟು 2 ಬೋಟು 3 ಬೋಟು ಅದೆಲ್ಲ ಮಾರುತಿ. ಸಾಧಾರಣ 80 ಬೋಟು ಮಾರುತಿ ಎಂಬ ಹೆಸರು ಧಕ್ಕೆಯಲ್ಲಿದೆ. ಅದರರ್ಥ ಎಲ್ಲ ಸಂಘ ಸೌಲಭ್ಯ ಪ್ರತಿ ವರ್ಷ ನನಗೊಂದು ಡೊನೇಷನ್ ಕೊಡಿ, ನನಗೊಂದು ಡೊನೇಷನ್ ಕೊಡಿ ಅಂತ ಹೇಳ್ತಾರೆ. ಈ ಸಂಘ ಆಗಿಲ್ಲ, ತನ್ನ ಕಿಸೆಯಿಂದ ಹಾಕಿ, ನನ್ನ ಉದಯದಿಂದ ಹಾಕಿ ಈ ಸಂಸ್ಥೆಯನ್ನು ಕಟ್ಟಿಕೊಂಡು ಎಲ್ಲರಿಗೂ ದಾನಧರ್ಮವನ್ನು ಮಾಡುತ್ತಾ ಇದೊಂದು 40ನೇ ವರ್ಷದ 5 ಕೋಟಿ ಬಜೆಟ್ ಅನ್ನು ಇಟ್ಟಿದ್ದಾರೆ. ನೋಡಿ, ನಾವು ಹೇಳ್ತೇವೆ ಇದು 5 ಕೋಟಿ ಬಜೆಟ್ ಇಡುವಾಗ ಇವರ ಧೈರ್ಯ ಏನಂದ್ರೆ, ಯಾರು ಪಡೆದು ನಮ್ಮಲ್ಲಿ ಹಾಕುವ ಶಕ್ತಿ ಇದೆ ಅಂತ ಇವರಿಗೆ ಗೊತ್ತು. ಆದ್ದರಿಂದ ಎಲ್ಲರೂ ಅವರಿಗೆ ಸಹಕಾರ ಮಾಡುವಂತ ಗಣ್ಯರಿದ್ದಾರೆ, ನಮ್ಮ ಸಮಾಜದವರಿದ್ದಾರೆ, ಗ್ರಾಮದವರಿದ್ದಾರೆ. ಇದೆಲ್ಲ ಯಶಸ್ವಿಯಾಗಲಿ. ಇವತ್ತು 40 ವರ್ಷ ನಾನು ಬರುವಾಗ ಹೇಳಿದೆ ಸುಧೀರ್ ಹತ್ರ, ನೀವು ಕರೆಯುವುದು ನನ್ನನ್ನು ಕರೆಯುವುದು ಬಂದ್ರೆ ಕೇಳೋದು ವೇದಿಕೆ ಕರೀಲಿಕ್ಕೆ. ಎಲ್ಲ ಗಣ್ಯರಿದ್ದಾರೆ ಸಾಕಂತ ಹೇಳುವಾಗಲೂ ವೇದಿಕೆ ಕರೆದ್ರು. ನಿಮಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ಸಮಾರಂಭದ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇವರ 50ನೇ ವರ್ಷ ಗೋಲ್ಡನ್ ಜೂಬ್ಲಿ ನಮಗೆ ನೋಡುವಂತ ಭಾಗ್ಯ ಸಿಗಲಿ ಅಂತ ಹೇಳ್ತಾ, ಇನ್ನು ಎಲ್ಲ ಸಮಾಜದವರು ಇವರ ಒಂದು ಕಾರ್ಯಕ್ರಮ, ಯಾಕಂದ್ರೆ
ಬಡವರಿಗೆ ಕೊಡುವ ಕಿಟ್ ಅವರು ಹುಡುಕಿ ಕೊಟ್ಟಿದ್ದಾರೆ, ಜಾತಿ ಭೇದವಿಲ್ಲದೆ. ಅದರಂತೆ ಮನೆ ಕಟ್ಟಿಕೊಡ್ತಾ ಇದ್ದಾರೆ. ಇನ್ನು ಕೆಲವು ಕಾರ್ಯಗಳು ಹೇಳಿದ್ರು ಅವರು. ಇದರಲ್ಲಿ ನಿಮ್ಮ ಮಾರುತಿ ಕ್ಲಬ್ ನಮ್ಮ ಕ್ಲಬ್ ಯಶಸ್ವಿಯಾಗಲಿ. ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ನಿಮಗೆ. ಅದನ್ನು ಕೂಡ ನಮ್ಮ ಹೇಳಿದ್ರು ಅವರು. ಅವರ ಒಂದು ಕಾರ್ಯಕ್ರಮದ ವೈಖರಿಕೆ ಅವರು ಸರ್ಕಾರ ಕೊಟ್ಟಿದೆ ಅಂತ ನಾನು ನಂಬ್ತೇನೆ. ಅದರಲ್ಲಿ ಅದರಿಂದ ಜಯಶಂಕರ್ ಕೂಡ ಇದ್ದಾರಂತ ನನ್ನ ಭಾವನೆ. ಯಾಕಂದ್ರೆ ಆ ಒಂದು ಪ್ರಶಸ್ತಿ ಸುಲಭ ಇಲ್ಲ, ಆ ಪ್ರಶಸ್ತಿ ಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ನಿಮ್ಮ ಮಾರುತಿ ಜನಸೇವಾ ಸಂಘ ಯಶಸ್ವಿಯಾಗಲಿ. ದೇವರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ. ನೀವೆಲ್ಲರೂ ಯುವಕರು, ನಾವೊಂದು ಹಿರಿಯರು, ಆದ್ದರಿಂದ ಹೇಳ್ತೇವೆ ನಿಮಗೆಲ್ಲರೂ ಎಲ್ಲ ದೇವರ ಅನುಗ್ರಹ ಇರಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತಾಡ್ತೀನಿ. ಬಹುಶಃ ಮಾರುತಿ ಜನಸೇವಾ ಸಂಘ ನೆತ್ತ ಬಗೆಡೆ ಬಂದ ಬಹುಶಃ ನಮ್ಮ ಈ ಸ್ಕ್ರೀನ್ ಇದೆಯಾ 31 ವರ್ಷದ ದಾನಪುರ ಮಲ್ತೇರಿ ಒಬ್ಬರ ಸಾಧನ ಮಲ್ತೇರಿ ಮನಗಿನೇನು ಒಬ್ಬನ ಹೆಚ್ಚಿಗೆ ನಾನು ಮನೆಯ ಹೋಗ್ಬಿಟ್ಟಿದೆ ಬಂದಾಗ ಮಾತೆಲ್ಲ ಪಂಡೇರ ಅಲ್ಲ ಮಕ್ಕಳನ್ನ ಈ ಸಾಧನೆ ಸರ್ಕಾರ ಗುರ್ತ ಮಾಡಿ ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಗಿನ ನನಗೆ ಉಳ್ಳಾಗತ್ತು ಇದು ನಮ್ಮ ಕರ್ನಾಟಕ ಹೆಮ್ಮೆದ ವಿಚಾರ ಬಂದು ಪಡೆಯಲು ಭಾಳ ಸಂತೋಷವಾಗುತ್ತೆ. ನನಗೆ ಪ್ರಾಮುಖ್ಯವಾದ ಕಂಡ ಬಹುಶಃ ಮಕ್ಕಳನ್ನ ಒಂದು ಸಿಲ್ವರ್ ಜಿಪಿ ಸಂದರ್ಭಗಳು ಮಗುವಿನ ಶಾಲೆನಿ ಜೀವನೋದ್ಧಾರ ಮಾಡ್ತೀವಿ 1.5 ಕೋಟಿ ದಾಟಿ ಈ ಖರ್ಚು ಮಾಡ್ತೀವಿ. ಅಂಚನೆ ಭಾಳ ಒಂದು ಜನಪ್ರಿಯ ನಮ್ಮ ಬೀಜಿ ಸೋನ್ ಅಂತ ಹೆಂಗಿತ್ತು ನೆನಪಾಗ ಆ ಹೊರತು ಒಂದು ಸಿಲ್ವರ್ ಜಿಪಿ 25 ದುಂಬು ಒಂದು 1.5 ಕೋಟಿ ಖರ್ಚು ಮಾಡ್ಕೊಂಡು ಈ ಸಂಸ್ಥೆ ಬಹುಶಃ ಯಾವಾಗಲೂ ಭಾಳವಾದ ಒಂದು ಧೈರ್ಯ ಬೋಲ್ ಬೆಳೆದು ಆಕಲೆ ಬಹುಶಃ ಧೈರ್ಯದಾದ ಬಹುಶಃ ಅಂಜನೆ ಈ 40 ವರ್ಷದ ಈ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಮಾಡ್ತೇವೆ. ಗಣರಾಜ್ಯೋತ್ಸವ ಬೋರುತ್ತೆ ಅವೆಲ್ಲ ಒಂದು ಹೃದಯ ಚಿಕಿತ್ಸೆಗೆ ಬೇರೆ ಬೇರೆ ಕಾರ್ಯಕ್ರಮ 2 ಲಕ್ಷ ರೂಪಾಯಿ ಆದಾಗಲೇ ಸಹಕಾರ ಮಾಡಿದ್ದೇವೆ. ಅಂಜನೆ ನಮ್ಮ ಪರಿಚಯಲಗನೆ ಹಲವಾರು ಕಾರ್ಯಕ್ರಮ ಅದನ್ನು ಪಾಡಂಬಲ್ಲೇರು ಬಹುಶಃ ಪ್ರಾಮುಖ್ಯವಾದ ಮೇಷ್ಕಕ್ಕೆ ಬಣ್ಣಲಗನೆ ಮಾರುತಿ ಎದುರು ಮಾರುತಿ ಬಂದಾಗ ಆರು ಬಣ್ಣಲಗನೆ ರಾಮಾಯಣ ಬಹಳ ಸುವರ್ಣಾಕ್ಷರ ಬಿಡ್ತಿತ್ತು. ಸ್ವಾಮಿಷ್ಠೆ ಸ್ವಾಮಿ ಭಕ್ತಿ ವಾವನಿ ಥರದ ತೊಂದರೆ ಆದಾಗ ರಾಮದೇವರಿಗೆ ಭಕ್ತಿ ಶಕ್ತಿ ಕೆಲಸ ಮಾಡಿದ್ದಾರೆ. ಅಂಜನೆ ರಾಮದೇವರ ಹೆಂಡತಿಯಾದಿ ಗಂಟೆಯಾದಿ ಭಕ್ತಿದ ಶಕ್ತಿ ಪಡೆದು ಭಕ್ತಿ ಮುಖ್ಯ ಪ್ರಾಣ ಮರಣದಾಂತಿನ ಶನಿಯಾದಿ ಬ್ರಹ್ಮಲೋಕದ ಪದವಿ ಪಡೆ ಕಲಿಯುವುದು ಬ್ರಹ್ಮಲೋಕದ ಪದವಿ ಪಡೆಯುವ ಚಿತ್ತಿನ ಮಹಾನ್ ವ್ಯಕ್ತಿನ ಬುಧರಿದ್ದೀರಿ. ಅಂಚಾದ ಚ್ಯುತಿ ಮೂಲಕ ಈತು ಬಡ ನಡಪದಿರಿ. ನನ್ನ ಮಿತ್ತಿಗ ಆ ದೇವೇರು ಹನುಮಂತ ದೇವೇರು ಆ ಮುಖ್ಯ ಪ್ರಾಣ ದೇವೇರು ಸಂರಕ್ಷಣೆ ಕರಾಟು ಯಾಕಂದ್ರೆ ಈ ಕೀರ್ತಿ ಪೂರ್ಣಿಮೆ ಚಂದ್ರಲಕ್ಕೆ ಬೆಳಗಡೆ ಅಂಚನೆ ಹಿಮಾಲಯ ಪರ್ವತದಾಗ ಎತ್ತರಡು ಅದನ್ನು ಕೀರ್ತಿ ಪತ್ರ ಹಾರಿಸಲು ಬಂದು ಪಾತ್ರ ಬಂದು ಈ ಅವಕಾಶವನ್ನು ಭಾರತ ಜನಸೇವಾ ಸಂಘವು ತನ್ನ ಭಗವದ್ದಿನ ಪಾತ್ರ ಮುಂದೆ ಹೇಳಿದ್ದಾರೆ.